ತಗೊಂಡ್ರೆ 6ರಿಂದ 7 ಬರುತ್ತೆ. ಸ್ವರ್ಗದಲ್ಲಿ ಎಲ್ಲ ಇದೆಯಂತೆ. ಪ್ರಕೃತ ಆಂಡ ಮೊದಲನೆಯ ಭಾಷಣದಲ್ಲಿ ನಾರಾಯಣನೇ ನಮಕ್ಕೆ ಬರದರವಾನ್ ಎನ್ನುವುದರಿಂದ ಉಪಾಯ ಮತ್ತು ಉಭಯ ಅಧಿಕಾರ ಸ್ವರೂಪವನ್ನು ನಿರ್ಣಯ ಮಾಡಿ ಮಾರ್ಗಳಿ ಮಾಸವೇ ಪ್ರಶಸ್ತವಾದದ್ದು ವ್ರತಕ್ಕೆ ಹಾಗೆ ಅಂತೇಳಿ ಅಲ್ಲಿ ಕೊಂಡಾಡಿದ್ದಾಳೆ. ಪಾಲ್ಕಡ ಪೈಯತ್ರಿಯನ್ನ ಹೊರಮನ್ನಡಿಬಾಡಿ ಅಂತೇಳಿ ಕ್ಷೀರಾಬ್ಧಿನಾಥನನ್ನ ಕೊಂಡಾಡಿದ್ದಾಳೆ. ಓಂಗಿ ಉಲಹಳಂತ ಉತ್ತಮಂದಯರು ಮಾಡಿ ಅನ್ನುವುದರಲ್ಲಿ ಹೇಳುವಾಗಲೇ ಅವತಾರ ವಿಶೇಷವನ್ನು ಇಟ್ಟು ತ್ರಿವಿಕ್ರಮ ಅವತಾರವನ್ನು, ವಾಮನ ಅವತಾರವನ್ನು ಮತ್ತೆ ನಂದಗೋಕುಲಕ್ಕೆ ಅಲ್ಲ ಐಶ್ವರ್ಯ, ಇಡೀ ಪ್ರಪಂಚಕ್ಕೆ ಐಶ್ವರ್ಯವನ್ನು ಅಲ್ಲಿ ಕೋರಿದ್ದಾಳೆ. ಆಡಿಮಳ ಕಣ್ಣ ಆ ಪಾಶುರದಲ್ಲಿ ಪಥಮ ದೇವತೆಯನ್ನು ಕುರಿತು ಪ್ರಾರ್ಥನೆ ಮಾಡಿ ಮಳೆಯನ್ನ ಸುರಿಸಿದ್ದಾರೆ. ಮಾಯನೇ ಮನ್ನ ವಡಮರಮೆಂದನೆ ಆ ಪಾಶುರದಲ್ಲಿ ನಾಮಸಂಕೀರ್ತನವೇ ಪ್ರಯೋಜನ, ಬೇರೆ ಇಲ್ಲ. ಅದು ನಾಮಸಂಕೀರ್ತನವನ್ನು ನಾವು ಹೇಳಿದ್ದೇ ಆದರೆ ನಾವು ಮಾಡಿರುವಂತಹ ಪೂರ್ವದಲ್ಲಿ ಮಾಡಿರುವಂತಹ ಕರ್ಮಗಳು, ಅನಂತರ ಮಾಡಿದಂತಹ ಕರ್ಮಗಳು ಎಲ್ಲವೂ ಕೂಡ ಬೆಂಕಿಯಲ್ಲಿ ಹಾಕಿದ ಹತ್ತಿಯಂತೆ ಭಸ್ಮವಾಗುತ್ತೆ. ಅದಕ್ಕಾಗಿ ನಾಮಸಂಕೀರ್ತನವನ್ನೇ ಮಾಡಿ ಅಂತೇಳಿ ಅಲ್ಲಿ ಅನುಕೂಲವನ್ನು ಮಾಡೋದು. ಉಳ್ಳಂಶಿಲಂಬಿನಾಗ ಎಡೆಯಡೆಯವರೆಗೆ 10 ಭಾಗವತೋತ್ತವರಿಗೂ 10 ಆಳ್ವಾರುಗಳಿಗೂ ಕೂಡ ಸುಪ್ರಭಾತವನ್ನು ಹೇಳಿ ತನ್ನಲ್ಲಿ ಸೇರಿಸಿಕೊಂಡಿದ್ದಾಳೆ. ಪೆರಿಯಾಳ್ವಾರಿಗೆ ಸುಪ್ರಭಾತವನ್ನು ಹೇಳಿದ್ದಾಳೆ, ಕುಲಶೇಖರ ಆಳ್ವಾರಿಗೆ ಸುಪ್ರಭಾತವನ್ನು ಹೇಳಿದ್ದಾಳೆ, ನಮ್ಮಾಳ್ವಾರಿಗೆ ಸುಪ್ರಭಾತವನ್ನು ಹೇಳಿದ್ದಾಳೆ, ತಿರುಮಣಿಸಿ ಆಳ್ವಾರಿಗೆ ಸುಪ್ರಭಾತವನ್ನು ಹೇಳಿದ್ದಾಳೆ, ಪೆಯ್ಯಾಳ್ವಾರಿಗೆ ಸುಪ್ರಭಾತವನ್ನು ಹೇಳಿದ್ದಾಳೆ, ಊದತ್ತಾಳ್ವಾರಿಗೆ, ಒಹಿ ಆಳ್ವಾರಿಗೆ, ನಂತರ ತೊಂದರಳಿಪಡಿ ಆಳ್ವಾರಿಗೆ ಮತ್ತು ಉಂಗಳ್ಗಳು ಕಡೆ ಅಲ್ಲಿ ತಿರುಪಾಣ ಆಳ್ವಾರಿಗೆ, ಎಲ್ಲ ಏಳಂಗಡಿಗೆ ಅಲ್ಲಿ ತಿರುವಂಗಿ ಆಳ್ವಾರಿಗೆ ಸುಪ್ರಭಾತವನ್ನು ಹೇಳಿ ತನ್ನಲ್ಲಿ ಸೇರಿಸಿಕೊಂಡಿದ್ದಾಳೆ. ಹಾಗೆ ಎಲ್ಲ ನಾಯಕರು ಸೇರಿ ನಂದಗೋಪಾಲ ಮನೆಯ ಬಾಗಿಲಿಗೆ ಹೋದರು. ಅಲ್ಲಿ ದ್ವಾರಪಾಲಕರಿದ್ದರು. ಆ ದ್ವಾರಪಾಲಕರನ್ನ ಪುರುಷಕಾರಭೂತರಾಗಿ ನೆನೆದು ಅವರಿಗೂ ಸುಪ್ರಭಾತವನ್ನು ಹೇಳಿ ಅವರು ಒಳಗಡೆ ಹೋಗಬಹುದು ಅಂತ ಹೇಳಿದ ಮೇಲೆ ಒಳಗಡೆ ಹೋದರು. ಅಲ್ಲಿ ನಂದಗೋಪಾಲ, ಯಶೋದೆ, ಬಲರಾಮ, ಕೃಷ್ಣ ಹೀಗೆ ಕ್ರಮವಾಗಿ ಮಲಗಿದ್ರು. ಅವರಿಗೂ ಕೂಡ ಸುಪ್ರಭಾತವನ್ನು ನಂದಗೋಪಾಲನಿಗೆ, ಯಶೋಧ ಪಿರಾಟಿಗೆ, ಬಲರಾಮನಿಗೆ ಮತ್ತೆ ಕೃಷ್ಣನಿಗೆ ಸುಪ್ರಭಾತವನ್ನು ಹೇಳಿದ್ರು. ಆದರೆ ಕೃಷ್ಣ ಹೇಳಲಿಲ್ಲ. ಯಾಕೆಂದ್ರೆ ಕ್ರಮ ತಪ್ಪಿದ್ದಾರೆ ಇವರು, ಕ್ರಮವನ್ನು ಬಿಟ್ಟು ಬಿಟ್ಟು ನನಗೆ ಬಂದು ಸುಪ್ರಭಾತವನ್ನು ಹೇಳಿದ್ದಾರೆ ಅಂತೇಳಿ ಹಾಗೆ ಮಲಗಿದ್ದ ಕೃಷ್ಣ ಪರಮಾತ್ಮ ಅದಕ್ಕಾಗಿ ನಪ್ಪಿದ್ದೆಗೆ ಸುಪ್ರಭಾತವನ್ನು 3 ಭಾಷೆಗಳಿಂದ ಕುಂದು ಬೆಳಕರಿಯ 33 ಅಲ್ಲಿಯವರೆಗೆ ಅದ್ಭುತವಾದ
ಆ ನಬ್ಬಿನಿಗೆ ಸುಪ್ರಭಾತವನ್ನು ಹೇಳಿ ಅದನ್ನು ಎಬ್ಬಿಸಿದ್ರು. ಅನಂತರ ಅವಳಲ್ಲಿ ಪ್ರಾರ್ಥನೆ ಮಾಡಿದ್ರು. ಆ ನಬ್ಬಿನಿಯು ಸೇರಿಕೊಂಡು ಕೃಷ್ಣ ಪರಮಾತ್ಮನಿಗೆ ಸುಪ್ರಭಾತವನ್ನು ಏತ್ತಿಕ್ಕಳಂಗಳಲ್ಲಿ ಎದಿರಭೂಮಿ ಮೇದಳಿಪ್ಪ ಆ ಪಾಸುರದಲ್ಲಿ ನೆನ್ನೆ ಅಂತಹ ಅದ್ಭುತವಾಗಿರುವಂತಹ ನಂದಗೋಪಾಲನ ಐಶ್ವರ್ಯವನ್ನು ಕೊಂಡಾಡುವುದರ ಮೂಲಕವಾಗಿ ಅಂತಹ ಕೃಷ್ಣ ಪರಮಾತ್ಮನನ್ನು ಹೊಗಳಿ ಅವನನ್ನು ಎಬ್ಬಿಸಿದ್ದಾರೆ. ಮತ್ತೆ ಇಂದು ಅವನಿಗೆ ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಂದಿನ ಪಾಸುರದಲ್ಲಿ ಅವರೆಲ್ಲೂ ಶರಣಾಗತರಾಗಿ ನಾವು ಬಂದಿದ್ದೀವಿ, ನಿನ್ನಲ್ಲಿಗೆ ನಾವು ಶರಣಾಗತರಾಗಿ ಬಂದಿದ್ದೀವಿ. ಅಂತಹ ಹೆಣ್ಣು ಮಕ್ಕಳು ಪೂರ್ವ ಪಾಶರದಲ್ಲಿ ತಮ್ಮ ಅಹಂಕಾರಗಳನ್ನು ಶೂನ್ಯತೆಯನ್ನು ಹೇಳಿಕೊಂಡ್ರು ಆ ಕೃಷ್ಣ ಪರಮಾತ್ಮನಲ್ಲಿ. ಇಂದು ಈ ಪಾಶರದಲ್ಲಿ ಅನನ್ಯಾರ್ಹತ್ವ ಶೇಷತ್ವವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಪುರುಷಕಾರ ಹಿಂದೆ ಹೇಳಿದ್ದೆ, ಪುರುಷಕಾರ ಕೃಪೆಯಂ ಅನನ್ಯಾರ್ಹತ್ವಮಂ ಕೃಪೆಯಂ ಪಾರತಂತ್ರ್ಯಮಂ ಅನನ್ಯಾರ್ಹತ್ವಮಂ ವೇಣಂ ಹಾಗೆ ಅಂತ ಹೇಳಿದ್ದೆ. ನಾವು ಒಬ್ಬರಲ್ಲಿ ಕೃಪೆಯನ್ನು ತೋರಿಸಬೇಕು, ಮತ್ತೆ ಪಾರತಂತ್ರ್ಯ ಗುಣವನ್ನು ತೋರಿಸಬೇಕು, ಅನನ್ಯಾರ್ಹತ್ವವನ್ನು ತೋರಿಸಬೇಕು ಅಂಥೇಳಿ ಸೀತಾ ವಿರಾಟಿ ಈ 3 ಗುಣಗಳನ್ನು ನಮಗೆ ಪ್ರಕಾಶಪಡಿಸಿದ್ದಾಳೆ. ಪುರುಷಕಾರಕ್ಕೆ ಅದು ಬೇಕು ಅಂತ ಹೇಳಿ. ಮತ್ತೆ ಪ್ರಪತ್ತಿ ನಮ್ಮ ಆಳ್ವಾರ್ಗಳು பிரபத்தி பண்ணிருது அர்ச்சாவதாரம் நிவே அது ஆழ்வார்கள் பல விலங்களிலும் ಪ್ರಪತ್ತಿ பண்ணதும் ಅರ್ಚಾವತಾರತಿದೆ ಹಾಗೆ. ಅಂದರೆ ಆಳ್ವಾರುಗಳೆಲ್ಲರೂ ಕೂಡ ಪ್ರಪತ್ತಿಯನ್ನ ಅರ್ಚಾವತಾರದಲ್ಲಿಯೇ ಅನೇಕ ಕಡೆಯಲ್ಲಿ ಮಾಡಿದ್ದಾರೆ. ಹಾಗೆ ಪ್ರಪನ್ನ ಕೂಟರಾದ ನಮ್ಮಾಳ್ವಾರ್ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅನೇಕ ಸ್ಥಳಗಳಲ್ಲಿ ಅರ್ಚಾವತಾರದಲ್ಲಿಯೇ ಪ್ರಪತ್ತಿ ಮಾಡಿದಂತಹ ವಿಷಯಗಳನ್ನು ಅನೇಕ ಪಾಶರಗಳ ಮೂಲಕ ಪ್ರಕಾಶಪಡಿಸಿದ್ದಾರೆ ನಮ್ಮಾಳ್ವಾರ್. ಆ ರೀತಿಯಲ್ಲಿ ಇವರು ಇಂದು ಅಂತಹ ಗುಣಪ್ರಕಾಶದೊಂದಿಗೆ ಈ ಕೃಷ್ಣ ಪರಮಾತ್ಮನಿಗೆ ಸುಪ್ರಭಾತವನ್ನು ಹೇಳುವುದಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಈ ರೀತಿಯಲ್ಲಿ ಸುಪ್ರಭಾತವನ್ನು ಹೇಳ್ತಾ ಇದ್ದಾರೆ. ಅಂಗಣ್ಮ ಜ್ಞಾನ ತರಜ ಅಭಿಮಾನ ಭಂಗಮಾಯಿ ಬಂದೆನಿನ್ பள்ளி கட்டில் கீழே செங்கமிருப்பார் போர் வந்து கலத்தேதோம் கிங்கணிவாய் செய்த தாமரை பூ போலே செங்கன் சிறச்சிறரே எம்மேல் விழியாவோ திங்களம் ஆதிக்கனையும் எழுந்தாற்போல் அங்கண் நிரண்டன் கொண்டு எங்கள் மேல் நோக்குதிய எங்கள் மேல் ಶಾಪಮಿಡಂತೆ ಬಾಬಾಯ್. ಅಂಗಣ್ಮ ಜ್ಞಾನ ತರಜ ಸುಂದರವಾಗಿರುವಂತಹ ವಿಶಾಲವಾಗಿರುವಂತಹ ಈ ಭೂಪ್ರದೇಶಗಳಲ್ಲಿ ನಾಯಕರಾಗಿದ್ದಾರೆ ಅಂತಹ ನಾಯಕರಾದಂತಹ ರಾಜರುಗಳು. ಅಂಗಣ್ಮ ಜ್ಞಾನ ತರಜ ಅಭಿಮಾನ ಭಂಗಮಾಯಿ ಬಂದು ತಮ್ಮ ಅಹಂಕಾರಗಳನ್ನು ತೆರೆದು ಅಹಂಕಾರ ಶೂನ್ಯರಾಗಿ ಬಂದಿದ್ದಾರಂತೆ. ಅಹಂಕಾರ ಶೂನ್ಯರಾಗಿ ಬಂದಿದ್ದಾರೆ. ಅಭಿಮಾನ ಭಂಗಮಾಯಿ ಬಂದು ನಿನ್ ಪಳ್ಳಿ ಕಟ್ಟಿಲ್ ಹೇಳೆ ಅಂತಹ ನಿನ್ನ ಸಿಂಹಾಸನದ ಕೆಳಗಡೆಯಲ್ಲಿ ನಾವು ಬಂದಿದ್ದೀವಪ್ಪ. ಹೇಗೆ ಶಂಖಮಿರುಪಾರು ಬಂದು ಸಂಘವಾಗಿ ಗುಂಪು ಗುಂಪಾಗಿ ಒಬ್ಬರು ಬಂದಿಲ್ಲ, ಗುಂಪು ಗುಂಪಾಗಿ ನಾವು ನಿನ್ನಲ್ಲಿಗೆ ಬಂದಿದ್ದೀವಿ. ಮತ್ತೆ ತಲೈಪೈದೋ ನಿನ್ನ ಸಿಂಹಾಸನದ ಬಳಿಗೆ ಬಂದು ನಾವು ನಿನ್ನಲ್ಲಿಗೆ ಸನ್ನಿಹಿತರಾಗಿದ್ದೇವೆ. ಚೈದ ಅರ್ಥ ವಿಕಸಿತವಾಗಿರುವಂತಹ ತಾಮರೆ ಹೂ ಪೋಲೆ ಅಂತಹ ತಾವರೆ ಹೂವಿನಂತೆ ಶಂಗಣ್ ನಿನ್ನ ಕೆಂಪಗಿರುವಂತಹ ಕಣ್ಣುಗಳಿಂದ ಚಿರಿಚಿರದೆ ಎಮ್ಮೆ ಅಲ್ಬಿಳಿಯಾವೋ ಚಿರಿಚಿರದೆ ಸ್ವಲ್ಪ ಸ್ವಲ್ಪವಾಗಿ ಎಮ್ಮೆ ಅಲ್ಬಿಳಿಯಾವೋ ನಮ್ಮಗಳ ಮೇಲೆ ನೋಡುವುದಿಲ್ಲವೇ, ಸ್ವಲ್ಪ ಸ್ವಲ್ಪವಾಗಿ ನಮ್ಮಗಳ ಮೇಲೆ ನೋಡುವುದಿಲ್ಲವೇ. ತಿಂಗಳಂ ಆದಿತ್ಯನಿಯಂ ತಿಂಗಳಂ ಚಂದ್ರನು ಆದಿತ್ಯನಿಯಂ ಸೂರ್ಯನು ಎಳೆದ ಪೋರೆ ಉದಯಿಸುವಂತೆ ಅಂಗಣ್ ನಿರಂಡಗೊಂಡು ನಿನ್ನಲ್ಲಿರುವಂತಹ 2 ಕಣ್ಣುಗಳಿಂದಲೂ ಎಂಗಳ ಮೇಲೆ ನಮ್ಮಗಳ ಮೇಲೆ ನೋಡುವುದಿಯೇ ನೀನು ಕಟಾಕ್ಷ ಮಾಡಿದ್ದೆಯಾದರೆ ಎಂಗಳ ಮೇಲೆ ನಮ್ಮಗಳ ಮೇಲೆ ಉಂಟಾಗಿರುವಂತಹ ಶಾಪಂ ಮಿರಂದೇ ಓರೆಂಬಾವಾಯ್ ಶಾಪ ಪಾಪ ಎಲ್ಲ ಏನು ಉಂಟಾಗಿದೆಯೋ ಅವೆಲ್ಲವೂ ಕೂಡ ಇಡಂದೇ ಇರೋರೆಂಬಾವಾಯ್ ನಾಶವಾಗುತ್ತೆ. ಆ ರೀತಿಯಲ್ಲಿ ನೀನು ಕಟಾಕ್ಷವನ್ನು ಮಾಡಬೇಕಪ್ಪ ನಮ್ಮಗಳ ಮೇಲೆ. ಹಾಗೆ ಅಂತೇಳಿ ಇಂದು ಸುಪ್ರಭಾತವನ್ನು ಕೃಷ್ಣ ಪರಮಾತ್ಮನಿಗೆ ಅವರಿಗೆ ಮತ್ತೆ ಸುಪ್ರಭಾತವನ್ನು ಹೇಳ್ತಾರೆ. ಇಲ್ಲಿ ಅಂಗಣ್ಮ ಜ್ಞಾನ ತರಜರು ಅಭಿಮಾನ ಭಂಗಮಾಯಿ ಬಂದು ನಿನ್ನ ಬಳ್ಳಿ ಕಟ್ಟಿದ್ದೇವೆ ಹಾಗೆ ಅಂತ ಹೇಳ್ತಾ ಇದ್ದೀನಿ.
ಒಂದಾನೊಂದು ಕಾಲದಲ್ಲಿ ಈ ಗೋಪಕನ್ಯರು ಈ ಕೃಷ್ಣನ ಕುರಿತು ಹೀಗೆ ಹೇಳ್ತಾ ಇದ್ದಾರಲ್ಲ ಅಂದ್ರೆ ಇಡೀ ಪ್ರಪಂಚಕ್ಕೆ ಒಂದಾನೊಂದು ಕಾಲದಲ್ಲಿ ರಾಜರಾಗಿದ್ದರು. ಅನೇಕ ರಾಜರುಗಳು ಇದ್ದರು. ಅಂತಹ ರಾಜರುಗಳೆಲ್ಲರೂ ಕೂಡ ಈ ಭೂಪ್ರದೇಶ ವಿಶಾಲವಾಗಿರುವಂತಹ ಭೂಪ್ರದೇಶದಲ್ಲಿ ಎಲ್ಲೆಲ್ಲಿ ಯಾವ ಯಾವ ಪ್ರದೇಶಗಳಲ್ಲಿ ರಾಜರಾಗಿ ಆಡಳಿತವನ್ನು ಮಾಡಿದರೋ ಅವರೆಲ್ಲ ಕೆಲವರು ದುಷ್ಟರಾಗಿಯೂ ಆಡಳಿತವನ್ನು ಮಾಡಿದರು, ಒಳ್ಳೆಯವರಾಗಿಯೂ ಆಡಳಿತವನ್ನು ಮಾಡಿದರು. ಅಂತಹ ರಾಜರುಗಳು ಆಳಿದಂತಹ ರಾಜರುಗಳು ಇಂದು ನಿನ್ನಲ್ಲಿಗೆ ಭಂಗಮಾಯಿ ಅಭಿಮಾನ ಭಂಗಮಾಯಿ ಬಂದು ಅವತ್ತು ಅಹಂಕಾರದಲ್ಲಿ ನಡೀತಾ ಇದ್ರು. ಒಬ್ಬೊಬ್ಬರು ರಾಜರುಗಳು ನಾನೇನೆ ನನ್ನಿಲ್ಲದ್ರೆ ಇಲ್ಲ ಅಂತ ಹೇಳ್ತಾ ಇದ್ರು. ಅಂತಹ ರಾಜರುಗಳೆಲ್ಲರೂ ಕೂಡ ಇಂದು ಶೂನ್ಯರಾಗಿ ಬಿಟ್ಟಿದ್ದಾರೆ, ಅಹಂಕಾರ ಶೂನ್ಯರಾಗಿ ನಿನ್ನಲ್ಲಿಗೆ ಬರ್ತಾ ಇದ್ದಾರಪ್ಪ, ದಾಸವೃತ್ತಿಯಾಗಿ ಬರ್ತಾ ಇದ್ದಾರೆ. ಹಾಗೆ ದಾಸವೃತ್ತಿಯನ್ನು ನಿನ್ನಲ್ಲಿ ಅನುಸರಿಸಿ ಬರುವುದಕ್ಕೋಸ್ಕರವಾಗಿ ರಾಜರುಗಳು ಒಂದಾನೊಂದು ಕಾಲದಲ್ಲಿ ಆಗಿದ್ದು ಇಂದು ನಿನ್ನಲ್ಲಿಗೆ ಹಾಗೆ ಬರ್ತಾ ಇದ್ದಾರೆ ಹೇಳುವುದರ ಅಭಿಪ್ರಾಯ. ಹೇಗೆ ಬಂದರು? ಲಕ್ಷ್ಮಣ ಹೇಗೆ ರಾಮನಲ್ಲಿ ಕೈಂಕರ್ಯವನ್ನು ಮಾಡುವುದಕ್ಕೆ ದಾಸ್ಯನಾಗಿದ್ದನೋ ಹಾಗೆ ಗುಹೈದಾಸ್ಯ ಮುಪಾಗಮತ್ ಗುಹನೂ ಕೂಡ ರಾಮನಿಗೆ ಕೈಂಕರ್ಯವನ್ನು ಮಾಡಲಿಕ್ಕೆ ಬಂದಿದ್ದ. ಆ ರೀತಿಯಲ್ಲಿ ನಿನಗೆ ದಾಸ್ಯನಾಗಿ ನಾವು ಮಾಡ್ತಾ ಇದ್ದೀವಿ ಹಾಗೆ ತೇಳುವಂತೆ ಇಂದು ಅಂತಹ ರಾಜರುಗಳೆಲ್ಲರೂ ಕೂಡ ಅವರು ಮಾಡಿದ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೋಸ್ಕರವಾಗಿ ಅವರು ಮಾಡಿದಂತಹ ತಪ್ಪನ್ನು ನೆನೆಸಿ ಪರಮಾತ್ಮನಲ್ಲಿ ಬರ್ತಾ ಇದ್ದಾರಂತೆ. ಅಯ್ಯೋ ನಾವು ಇವತ್ತು ಅಹಂಕಾರ ಬರ್ತಾ ಇದ್ದೀವಪ್ಪ, ಅಂಗಮ್ಮ ಜ್ಞಾನ ತರಸ ಅಭಿಮಾನ ಭಂಗಮ ಬಂದೆ ಅಹಂ ಅನ್ನೋ ಅಹಂಕಾರ ಅವರಲ್ಲಿ ಇತ್ತು. ಅದಕ್ಕೆ ಈಶ್ವರ ಸರ್ವಭೂತಾನ ಎಲ್ಲದಕ್ಕೂ ಕಾರಣಕರ್ತನಾಗಿದ್ದಾನೆ ಪರಮಾತ್ಮ. ಅವನನ್ನ ನಾವು ನೆನೆದೇನೆ ಒಂದಾನೊಂದು ಕಾಲದಲ್ಲಿ ಅಹಂಕಾರದಿಂದ ನೆರೆದಿದ್ವಲ್ಲ, ಅದಕ್ಕಾಗಿ ಇಂದು ಅಹಂಕಾರ ಶೂನ್ಯರಾಗಿ ಅಭಿಮಾನ ಭಂಗವಾಗಿ ಬಂದೆ. ಹಾಗೆ ಅಭಿಮಾನವಾದಿಂದ ಅಂತಹ ರೀತಿಯಲ್ಲಿ ನಾವು ನಮ್ಮ ಅಹಂಕಾರಗಳನ್ನು ತೊರೆದು ನಿನ್ನಲ್ಲಿಯೇ ಬಂದಿದ್ದೀವಪ್ಪ ದಾಸ್ಯ ವೃತ್ತಿಗಾಗಿ ಅಂತ ಕೊಂಡಾಡ್ತಾ ಇದ್ದೇವೆ. ಇಲ್ಲಿ ನಮ್ಮಾಳ್ವಾರ್ ಹೇಳ್ತಾರೆ, ಓರ್ನಾಯ ಮಾಯಿ ಓಡ ಉಡನಾಂಡವನ್ கருணாய் கவர்ந்த கால சிதைய பாரியர் இம்மையிலே பிச்சதான் கொள்வர் திருநாரணந்தாள் காலங்கள் ಮಾಡ್ತಾರೆ. ಓರು ನಾಯ ಮಾಯ್ ಒಂದಾನೊಂದು ಕಾಲದಲ್ಲಿ ಓಡ ಉಲಗಡನಾಂಡವರ್ ಎಂತೆಂಥ ರಾಜರುಗಳು ರಾಜ್ಯಭಾರವನ್ನು ಮಾಡಿದರಯ್ಯ. ಕರುಣಾಯಿ ಕವರ್ದ ಕಾಲ ಅವರಿಗೆಲ್ಲ ಕಪ್ಪು ನಾಯಿಗಳು ಕಚ್ಚಿಬಿಟ್ಟಿದೆಯಂತೆ. ಶಿದವೆಯ ಪಾಲಯ ಚಿನ್ನದ ಪಾತ್ರೆಯನ್ನು ಹಿಡಿಯವರು ಮಣ್ಣಿನ ಪಾತ್ರೆಯನ್ನು ಹಿಡಿದಿದ್ದಾರಂತೆ. ಅಂತಹ ರೀತಿಯಲ್ಲಿ ಹಿಡಿದು ಪೆರುನಾಡು ಕಾಡ ಇನ್ಮಹಿಲೆ ಪಿಚ್ಚದ ಅಂದ್ಕೊಳ್ಳುವರ್. ಬೆಳಿಗ್ಗೆ ಹೋದ್ರೆ ನೋಡೋ ಇವನು ರಾಜನಾಗಿದ್ದ ಕಣೋ ಈಗ ಭಿಕ್ಷುಕರಾಗಿ ಬಂದಿದ್ದಾನೆ ಅಂತ ಹೇಳ್ತಾರೆ ಅಂತ ಇನ್ಮಹಿಲೆ ಪಿಚ್ಚದ ಅಂದ್ಕೊಳ್ಳುವರು. ಕತ್ತಲೆಯಲ್ಲಿ ಹೋಗಿ ಭಿಕ್ಷೆ ಬೇಡ್ತಾ ಇದ್ದಾರೆ. ಇನ್ಮಹಿಲೆ ಪಿಚ್ಚದ ಅಂದ್ಕೊಳ್ಳುವರ್ ತಿರುನಾರಣಂಥಾಳ್ ಕಾಲಂ ಬೇರೆ ಚಿಂದಿತ್ತು ಇನ್ನೇನೋ. ತಿರುನಾರಾಯಣಪುರದಲ್ಲಿ ಎಳಂದರಳಿ ಇರುವಂತಹ ತಿರುನಾರಾಯಣ ಸ್ವಾಮಿಯನ್ನು ಹೋಗಿ ಅವನನ್ನು ದಾಸರಾಗಿ ಅನುಸರಣೆ ಮಾಡಿ ಅವನಲ್ಲಿ ಹೋಗಿ ಅಂತ ಹೇಳ್ತಾ ಇದ್ದಾರಂತೆ ನಮ್ಮಾಳುವ. ಅಂತಹ ರೀತಿಯಲ್ಲಿ ಅಂತಹ ತಿರುನಾರಾಯಣನ್ ಕಾದಂಬೆರೆಚ್ಚಿಂದಿಟ್ಟು ಇವನು ಅವನನ್ನು ಹೋಗಿ ನೀವು ಶರಣರಾಗಿ ಅಲ್ಲಿ ಹೋಗಿ ನೀವು ದಾಸರಾಗಿ ಸೇವೆಯನ್ನು ಮಾಡಿ ಅಂತ ಹೇಳಿ ನಮ್ಮಾಳುವ ಏನು ಹೇಳಿದರೋ ಹಾಗೆ ರಾಜರುಗಳು ಒಂದಾನೊಂದು ಕಾಲದಲ್ಲಿ ಇದ್ದಂತಹವರು ಇಂದು ಭಿಕ್ಷುಕರಾಗಿದ್ದಾರೆ. ಎಲ್ಲ ರಾಜ್ಯಭಾರಗಳನ್ನು ಐಶ್ವರ್ಯಗಳನ್ನು ಕಳೆದುಕೊಂಡ್ಬಿಟ್ಟಿದ್ದಾರೆ. ಹಾಗೆ ಕಳೆದುಕೊಂಡ್ಬಿಟ್ಟು ಭಿಕ್ಷುಕರಾಗಿ ಹೇಳ್ತಾ ಇದ್ದಾರೆ. ಶೂನ್ಯರಾಗಿ ಬಂದಿದ್ದು ಅಹಂಕಾರ ಶೂನ್ಯರಾಗಿ ನಿನ್ನಲ್ಲಿಗೆ ಬಂದಿದ್ದೀವಪ್ಪ, ನೀನೇ ಗತಿ, ನೀನೇ ನನಗೆ ದಾಸ, ನಾವೇ ನಿನಗೆ ದಾಸರು ಅನ್ನುವಂತೆ ಬರ್ತಾ ಇದ್ದಾರೆ. ಅಭಿಮಾನ ಭಂಗಮಾಯಿ ಬಂದು ಹಾಗೆ ರಾಧಾದಿರಾಜ ಸರ್ವೇಶಾಮ್ಯನ್ನ ಒಂದಾನೊಂದು ರಾಜರು ಅವರದೇ ಒಂದು ರಾಜ್ಯಭಾರ ಇತ್ತು. ಹೇಗೆ ಅಂದರೆ ಅದಕ್ಕೊಂದು ದೃಷ್ಟಾಂತ. ಉಜ್ಜಯಿನಿ ರಾಜ್ಯ, ಅಲ್ಲಿ ಸಿಂಧೂರ ಸಂಜ್ಞಾ ಅಂತ ರಾಜ ಇದ್ದ. ಆ ಸಿಂಧೂರ ಸಂಜ್ಞನಿಗೆ 60 ವರ್ಷವಾಗಿತ್ತು. ಅವನಿಗೆ ಒಬ್ಬ ತಮ್ಮ ಇದ್ದ, ಮುಂಜ ಅಂತ ಹೇಳಿ. ಆ ಮುಂಜ ಅವನ ತಮ್ಮನಾಗಿದ್ದ, ಸಿಂಧೂರ ಸಂಜ್ಞ ರಾಜನಾಗಿದ್ದ. 60 ವರ್ಷವಾಗಿ ಪಾಪ ಆವಾಗ ಒಬ್ಬ ಮಗ ಹುಟ್ಟಿದ ಅವನಿಗೆ. ಆ ಮಗನ ಹೆಸರು ಭೋಜ ಅಂಥೇಳಿ ಅವನಿಗೆ ನಾಮಕರಣವನ್ನ ಮಾಡಿದ್ದು. ಅವನು ಹುಟ್ಟು 5 ವರ್ಷಕ್ಕೆ
ಸಿಂಧೂರ ಸಮಜ್ಞ ತೀರ್ಕೊಂಡ್ಬಿಟ್ಟ. ಆಗ ಮುಂಜ ತಮ್ಮನಾದಂತಹ ಮುಂಜ ಯೋಚನೆ ಮಾಡಿದ, ಓಹೋ, ಭೋಜ ಇದ್ದಾನೆ, ನಾನು ರಾಜ್ಯಭಾರವನ್ನ ತೆಗೆದುಕೊಂಡ್ಬಿಡಬೇಕು, ಅವರನ್ನು ಬೆಳೆದು ಬಿಟ್ರೆ ನನಗೆ ಕಷ್ಟವಾಗುತ್ತೆ, ಅದಕ್ಕೆ ಈಗಲೇ ಏನಾದರೂ ಉಪಾಯ ಮಾಡಬೇಕು ಅಂತೇಳಿ ಮುಂಚೆ ತನ್ನ ಅಣ್ಣನ ಮಗ ಭೋಜ ಹುಟ್ಟಿದ್ದಾನೆ, ಇನ್ನು ಮಗು ಇರಲಿ, ಏನಾದರೂ ಮಾಡೋಣ ಅಂಥೇಳಿ ಅವನ ಸೇವಕನನ್ನು ಕರೆದ. ಅವನಿಗೆ ಹೇಳಿದ, ನೋಡಪ್ಪ, ಸಿಂಧೂರ ಸಮಜ್ಞನಿಗೆ ಒಬ್ಬ ಸಹಾಯಕನಿದ್ದ, ವತ್ಸರಾಜ ಅಂತೇಳಿ. ಆ ವತ್ಸರಾಜ ಮತ್ತೆ ಇನ್ನೊಬ್ಬ ಬುದ್ಧಿಸಾಗರ ಅಂತೇಳಿ. ಈ ವತ್ಸರಾಜ ಬಂದು ಇವನ ಕಡೆಯಲ್ಲಿ ಸಿಂಧೂರ ಸಮಜ್ಞನಿಗೆ ಸಹಾಯಕನಾಗಿದ್ದ. ಅದಕ್ಕಾಗಿ ಅವನೇನು ಮಾಡ್ದ, ಬುದ್ಧಿಸಾಗರನನ್ನು ನೇಮಿಸಿಕೊಂಡ. ಆ ಜಾಗದಲ್ಲಿ ಮುಂಜ ಅವನಿಗೆ ಹೇಳ್ಕೊಡ್ತಾ ಇದ್ದ, ನೋಡಪ್ಪ, ಇವರನ್ನ ಗುರುಕುಲಕ್ಕೆ ಕರ್ಕೊಂಡು ಹೋಗ್ತಾರೆ ಭೋಜನನ್ನ, ಆ ಸಂದರ್ಭದಲ್ಲಿ ನೀನು ಈ ರೀತಿ ಮಾಡಬೇಕು ಅಂತ ಮುಂಜ ಅವನಿಗೆ ಹೇಳಿದ. ಏನಂತ ಮಾಡಬೇಕು, ಅವನು ಗುರುಕುಲದಿಂದ ಬರುವಾಗ ಅವನನ್ನ ಎಲ್ಲಾದರೂ ನೀನು ಚಿರಚ್ಛೇದನವನ್ನು ಮಾಡಬೇಕು. ಅವನಿಗೆ ಚಿರಚ್ಛೇದನವನ್ನು ಮಾಡಿದ್ದೀಯಾ ಅಂಥೇಳಿ ಅವನ ತಲೆಯನ್ನು ನೀನು ತರಬೇಕು. ಹಾಗೆ ಅಂತೇಳಿ ಮುಂದೆ ಬುದ್ಧಿಸಾಗರ. ಈ ವತ್ಸರಾಜ ದಿನಾ ಗುರುಕುಲಕ್ಕೆ ಕರ್ಕೊಂಡೋಗಿ ರಥದಲ್ಲಿ ತಂದು ತನ್ನ ಮನೆಗೆ ಬಿಡ್ತಾ ಇದ್ದ. ಅವನು ಅವರ ತಂದೆಯಲ್ಲಿ ಮಂತ್ರಿಯಾಗಿದ್ದ, ಅದಕ್ಕಾಗಿ ಬಹಳ ಚೆನ್ನಾಗಿ ಭೋಜನನ್ನು ನೋಡ್ಕೊಳ್ತಾ ಇದ್ದ. ಒಂದು ದಿವಸ ಗುರುಕುಲದಿಂದ ಸಾಯಂಕಾಲವನ್ನು ಕರ್ಕೊಂಡು ಬರಬೇಕಾದ್ರೆ ಬುದ್ಧಿಸಾಗರ ಅಡ್ಡಲಾಗಿ ಬಂದು ವತ್ಸರಾಜನಿಗೆ ಹೇಳಿದ್ದಾರೆ, ನೋಡಪ್ಪ, ಮುಂಜ ಹೇಳಿ ಕಳಿಸಿದ್ದಾನೆ, ಅವನ ಅನುಜ್ಞೆ, ಇವನಿಗೆ ಚಿರಚ್ಛೇದವನ್ನು ಮಾಡಿ ನಾವು ತಲೆಯನ್ನು ತೆಗೆದುಕೊಂಡು ಹೋಗಬೇಕು, ಏನು ಮಾಡೋದು, ನಾನು ಅದಕ್ಕಾಗಿ ಬಂದಿದ್ದೀನಿ ಅಂತ ಬುದ್ಧಿಸಾಗರ ಹೇಳಿದ ವತ್ಸರಾಜನಿಗೆ. ಆಗ ವತ್ಸರಾಜ ಹೇಳಿದ, ಏನಯ್ಯ, ನಿನಗೆ ಬುದ್ಧಿ ಇದೆಯೋ ಇಲ್ವೋ, ಇವನನ್ನ ಕಡೆದು ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಬಂದಿದೆಯಲ್ಲ, ಅವನು ಹೇಳ್ದ ಅಂತ. ಹಾಗೆ ಮಾಡ್ತಾರ? ಇವರ ತಂದೆ ಎಂತಹ ರಾಜರು, ಅವರಲ್ಲಿ ನಾವೆಲ್ಲ ಇದ್ದದಲ್ವಪ್ಪ, ಹೀಗೆಲ್ಲ ಮಾಡೋದು ಚೆನ್ನಾಗಿಲ್ಲ. ಒಂದು ಕೆಲಸ ಮಾಡು, ಅವನಿಗೆ ಅವನನ್ನು ಚಿರಚ್ಛೇದ ಮಾಡದೆ ಅಂತ ಹೇಳಿಬಿಡು, ನಾವು ಇಲ್ಲಿ ಒಂದು ನೆಲಮಾಳಿಗೆಯಲ್ಲಿ ಇವನನ್ನು ಇಟ್ಟುಕೊಡ್ತೀನಿ ಅಂತ ಹೇಳಿದ್ರು. ವತ್ಸರಾಜ, ನಾನು ಇವನನ್ನು ನೆಲಮಾಳಿಗೆಯಲ್ಲಿ ರಕ್ಷಣೆ ಮಾಡಿಬಿಡ್ತೀನಿ, ಇವನಂತೇನೆ ಆಕಾರವಿರುವಂತಹ ಒಂದು ತಲೆಯನ್ನು ತೆಗೆದುಕೊಂಡು ಕೊಡುವುದು. ವತ್ಸರಾಜ ಹಂಗೆ ಹೇಳಿದ್ರಲ್ಲ, ಅದು ಬುದ್ಧಿಸಾಗರ ಸರಿ ಆಯಿತು ಅಂತ ಹೇಳಿದ. ಅದನ್ನು ತೆಗೆದುಕೊಂಡೋಗಿ ಭೋಜನನ್ನ ಇಲ್ಲಿ ಇಟ್ಟುಬಿಟ್ರು. ಬುದ್ಧಿಸಾಗರ ಒಂದು ತಲೆಯ ಪ್ರತಿಮೆಯನ್ನು ಮಾಡಿಕೊಂಡು ಅದನ್ನು ಮುಂಜಾನೆಗೆ ತೆಗೆದುಕೊಂಡು ಹೋಗಬೇಕು. ಅದು ಪೂರ್ವಭಾವಿಯಾಗಿ ಭೋಜ ಇದ್ದಾನಲ್ಲ, ಅವನು ಎಷ್ಟು ಬುದ್ಧಿವಂತ ಅಂದರೆ, ಅವಾಗ ಅವನನ್ನು ಬುದ್ಧಿಸಾಗರನ್ನು ಕರೆದು ಬಿಟ್ಟು ಒಂದು ಶ್ಲೋಕವನ್ನು ಬರೆದು ಕಳಿಸ್ತಾ ಇದ್ದಾನೆ. ನೋಡು, ಇದನ್ನು ನನ್ನ ಚಿಕ್ಕಪ್ಪನಾದ ಮುಂಜಾನೆಗೆ ಇದನ್ನು ಕೊಡು, ನಿನ್ನ ತಲೆಯನ್ನು ಕೊಡು ಅಂತೇಳಿ ಕಳಿಸಿದ. ಆ ಶ್ಲೋಕ ಏನಾಗುತ್ತೆ, ಮಾಂದಾದಾಚ ಮಹೀಪತೆ ಕೃತಾಯುಗಾಲಂಕಾರೋ ಗತೋ ಭೂತ ಸೇತುರ್ಯೇನ ಮಹೋದಧಿ ವಿರಚಿತ ಕ್ವಾಸೋ ದಶಾಸ್ಯಾಂತಕಃ ಧನ್ಯ ಅನ್ಯೇ ಚಾಪಿ ಯುಧಿಷ್ಠಿರ ಪ್ರಭೃತಿಯೋ ಯಾತಾ ದಿವಂ ಮೂಪತೆ ಏಕೇನಾನಾಕೇನಾಪಿ ಸಮಂಗತ ವಸುಮತಿ ಮುಂಜಾ ತ್ವಯಾ ಯಾಸ್ಯತಿ. ಒಂದು ಶ್ಲೋಕ ಬರದ. ಅಪ್ಪ, ಮಾಂದಾತ ರಾಜನಿದ್ದರು ಗಣಯ, ಆ ಮಾಂದಾತ ರಾಜರು ಕೂಡ ಮಹೀಪತೆ, ಎಲ್ಲ ಐಶ್ವರ್ಯವಂತರಾದಂತಹ ರಾಜರಾಗಿದ್ದರು. ಅವರೆಲ್ಲ ಕೃತಾಯುಗ ಅಲಂಕಾರ ಕೃತಯುಗೆ, ಅಂತಹ ಕೃತಾಯುಗಗಳಲ್ಲಿ ಅವರೆಲ್ಲರೂ ಕೂಡ ರಾಜರಾಗಿ ಅವರೆಲ್ಲ ತಮ್ಮ ರಾಜ್ಯಭಾರವನ್ನು ಕಳೆದುಕೊಂಡು ಹೊರಟೋಗ್ಬಿಟ್ಟಿರ್ತಾರಯ್ಯ. ಅವರೇನಾದ್ರು ಉಳ್ಕೊಂಡಿದ್ದಾರಾ? ಯಾರು ಉಳ್ಕೊಂಡಿಲ್ಲವಲ್ಲ. ಸೇತುರ್ಯೇನ ಮಹೋದದೆ, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದಂತಹ ಶ್ರೀರಾಮಚಂದ್ರ ಇದ್ದಾನೇನಯ್ಯ. ಆಯಿತು, ಅವರ ತಂದೆ ದಶರಥ ಪ್ರಭೃತಿ ಕ್ವಾಸೋ ದಶಾಸ್ಯಾಂತಕ, ದಶರಥರೂ ಕೂಡ ಇಲ್ಲ, ಮತ್ತೆ ದಶಾಸ್ಯಾಂತಕ ರಾವಣಾಸುರನೂ ಇಲ್ಲವಲ್ಲಯ್ಯ. ಅವರೆಲ್ಲರೂ ರಾಜ್ಯಭಾರವನ್ನು ಮಾಡಿ ಹೊರಟೋಗ್ಬಿಟ್ರಲ್ಲಯ್ಯ ಅವರವರ ಕಾಲಕ್ಕೆ. ಅನ್ಯೇ ಚಾಪಿ ಯುಧಿಷ್ಠಿರ, ಇವರನ್ನ ಬಿಟ್ಟು ಮತ್ತೆ ಯುಧಿಷ್ಠಿರಾದಿಗಳು ಅಂತಹ ಪಾಂಡವರು ಕೂಡ ಇದ್ದಾರೇನಯ್ಯ. ಇಲ್ಲವಲ್ಲ, ರಾಜ್ಯಭಾರ ಮಾಡಿದರು. ಇದಪ್ಪಿ ಪ್ರವೃತ್ತಯೋ ಯಾಥಾ ದಿವಂಗತ, ಅವರೆಲ್ಲ ಹೋಗಿ ಸ್ವರ್ಗವನ್ನು ಸೇರಿದ್ರಯ್ಯ. ಯಾರಾದರೂ ರಾಜ್ಯವನ್ನು ತೆಗೆದುಕೊಂಡು ಹೋದ್ರೇನು? ಯಾರು ತೆಗೆದುಕೊಂಡು ಹೋಗೋದಿಲ್ಲ. ಮತ್ತೆ ನೈಕೇರಾಪಿ, ಒಬ್ಬರಿಂದಲೂ ಕೂಡ
ಸಮಂಗಲ ವಸುಮತಿ. ಈ ಭೂಮಿಯನ್ನ ಅವರೆಲ್ಲ ತೆಗೆದುಕೊಂಡು ಹೋದ್ರೆ ರಾಜ್ಯವನ್ನ ಯಾರು ತೆಗೆದುಕೊಂಡು ಹೋಗಲಿಲ್ಲ. ಮುಂಜ ತ್ವಯಾ ಯಾಸ್ಯತಿ, ನಿನ್ನಿಂದ ಈ ರಾಜ್ಯವನ್ನು ತೆಗೆದುಕೊಂಡು ಹೋಗ್ತೀಯೇನೆಯ ನೀನು ಹೋಗುವಾಗ ಹಾಗೆ ಅಂತ ಬರೆದು ಆ ಶ್ಲೋಕವನ್ನು ಕಳಿಸಿದ. ಮುಂಜ ಓದಿದ, ತಲೆಯನ್ನು ತಂದು ಮಡಗಿದ್ದಾನೆ ಬುದ್ಧಿಸಾಗರ. ಇದನ್ನು ಓದಿಬಿಟ್ಟು ಆ ತಲೆಯನ್ನು ನೋಡಿಬಿಟ್ಟ, ಹಾಗೆ ಗೊಳೋ ಅಂತ ಅಳ್ತಾ ಇದ್ದಾನೆ ಮುಂಜ. ಏನಿದು, ನಾನು ನಮ್ಮ ಅಣ್ಣನ ಮಗನನ್ನ ಸಾಯಿಸಿ ರಾಜ್ಯಭಾರಕ್ಕೋಸ್ಕರ ಹೀಗೆ ಮಾಡಿಬಿಟ್ನಲ್ಲ, ಇನ್ನು ಅವನನ್ನು ಬದುಕಿಸೋದಕ್ಕೆ ಸಾಧ್ಯವೇ? ಈ ರೀತಿಯಲ್ಲಿ ನನಗೆ ಹೇಳ್ತಾ ಇದ್ದಾರಲ್ಲ, ಇದು ಸತ್ಯ ಅಲ್ಲವೇ? ಇವಾಗ ಈ ರೀತಿ ಮಾಡಿಬಿಟ್ನಲ್ಲ, ಏನು ಮಾಡೋದು ಬುದ್ಧಿಸಾಗರ ಹಾಗೆ ಅಂತ ಕೇಳ್ತಾ ಇದ್ದಾರೆ. ಆಗ ವತ್ಸರಾಜನನ್ನು ಬರಮಾಡಿ ಬುದ್ಧಿಸಾಗರನು ವತ್ಸರಾಜನನ್ನು ಮಾತನಾಡಿ ಮುಂಜಿನಿಗೆ ಹೇಳ್ತಾ ಇದ್ದಾರೆ, ನೋಡಪ್ಪ, ನಮ್ಮ ಅರಮನೆಯಲ್ಲಿ ಒಬ್ಬ ಯಾಂತ್ರಿಕ ಬರ್ತಾನೆ, ಕಾಪಾಲಿಕ ಅಂತ ಹೆಸರು ಅವನಿಗೆ, ಅವನನ್ನು ಕರೆಸಿ ಹಾಗೆ ಅಂತೇಳಿ ವತ್ಸರಾಜ ಹೇಳಿದ. ಆ ಕಾಪಾಲಿಕನನ್ನು ತರಿಸಿದ. ಆಗ ಕಾಪಾಲಿಕನನ್ನು ಗೆಜ್ಜಿ ಕೇಳ್ತಾ ಇದ್ದಾನೆ ಮುಂಜ, ಅಪ್ಪ ನನ್ನ ಮಗನನ್ನು ಎಲ್ಲಾದರೂ ಇದ್ರೆ ಬದುಕಿಸಯ್ಯ. ಆಗ ವತ್ಸರಾಜ ಹೇಳಿದ, ಸತ್ತವರನ್ನ ಇವನು ಬದುಕಿಸ್ತಾನೆ ಕಾಪಾಲಿಕ, ಆ ಶಕ್ತಿ ಇದೆ, ನೀನು ಅವನಿಗೆ ಏನೇನು ಸಾಮಗ್ರಿಗಳು ಬೇಕೋ ಕೇಳು ಅವನನ್ನು ಅಂತ. ಆಗ ಅವನು ಹೇಳಿದ, ಏನು ಬೇಡ, ನಾನು ನಿಮ್ಮ ಪ್ರದೇಶದಿಂದ ಹೊರಗಡೆ ಯಾವ ಭುವನೇಶ್ವರಿ ಮಂಟಪದಲ್ಲಿ ಅವನನ್ನು ಕೊಂದರೋ ಆ ಜಾಗದಲ್ಲಿಯೇ ನಾನು ಒಂದು ಯಜ್ಞವನ್ನು ಮಾಡಬೇಕು, ಆ ಯಜ್ಞಕ್ಕಾಗಿ ಬೇಕಾದಂತಹ ಸಲಕರಣೆಗಳನ್ನು ನೀವು ಕಳಿಸಿ. ಅಲ್ಲಿಂದ ವತ್ಸರಾಜ, ಬುದ್ಧ, ಇದು ಬುದ್ಧಿಸಾಗರ, ಅವನು ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಯಾಗವನ್ನ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದೆಲ್ಲ ಸುಳ್ಳು, ಸುಮ್ಮನೆ ಹೇಳಿದ ಅಷ್ಟೇ, ಯಾವ ಯಾಗವೂ ಮಾಡಲಿಲ್ಲ. ಕಡೆಗೆ ವತ್ಸರಾಜ ಹೇಳಿದ, ಭೋಜನನ್ನ ನಾನು ಬದುಕಿಸಿದ್ದೀನಿ, ಒಂದಿಲ್ಲ, ಅವನನ್ನು ನೆಲಮಾಳಿಗೆಯಲ್ಲಿ ಇಟ್ಟಿದ್ದೀನಪ್ಪ, ಅವನನ್ನು ಹಾಗೆ ಕರೆದುಕೊಂಡು ಹೋಗಿ ನೀನು ಕಾಪಾಲಿಕನಾಗಿದ್ದೀಯಾ, ಬದುಕಿಸ್ತೆ ಅಂತ ಹೇಳಿಬಿಡುವ. ಆಯಿತು ಹಾಗೆ ಅಂತ ಹೇಳಿದ. ಭೋಜರಾಜನನ್ನು ಕರೆದುಕೊಂಡು ಬರ್ತಾ ಇದ್ದಾರೆ ಅರಮನೆಗೆ. ಆಗ ನೋಡಿ, ಅಯ್ಯೋ ನನಗೆ ಯಾವ ಐಶ್ವರ್ಯ ರಾಜ್ಯವೂ ಬೇಡ, ನೀನೇ ರಾಜನಾಗಯ್ಯ ಅಂತ ಮುಂಚೆ, ಯಾವುದು ಬೇಡ, ನೀನೇ ರಾಜನಾಗಯ್ಯ, ನಾನು ಮಾಡಿದ್ದು ತಪ್ಪಾಯಿತು, ನನ್ನನ್ನು ಕ್ಷಮಿಸಿಬಿಡು ಅಂತ ಹೇಳಿದ. ಹಾಗೆ ಅದಕ್ಕೆ ಅಂಗಣ್ಯಾಜ್ಞಾನ ಮಂಜಾಂಗ ಇದು ಅಂಗಣ್ಮಾ ಜ್ಞಾನ ತರಶರ್ ಅಭಿಮಾನ ಭಂಗಮಾಯಿ ಮಂದಿರಿನ್ ಬಳ್ಳಿ ಕಟ್ಟಿಲ್ ಕೀಡೆ. ಹೀಗೆ ನಾವು ಎಲ್ಲರೂ ಒಂದಾನೊಂದು ಕಾಲದಲ್ಲಿ ಅಹಂಕಾರದಿಂದ ಬೆರಿಕೆ ಇದ್ದಂತಹ ಇಂತಹ ಕೃತಯುಗದಲ್ಲಿ, ದ್ವಾಪರ ಯುಗದಲ್ಲಿ ಮತ್ತೆ ತ್ರೇತಾಯುಗದಲ್ಲಿ ಇದ್ದವರೆಲ್ಲ ಯಾರಿದ್ದಾರೆ? ಯಾರು ಇಲ್ಲವಲ್ಲ. ಹಾಗಿರುವಾಗ ನೀನು ರಾಜ್ಯಭಾರವನ್ನು ಮಾಡಿ ತೆಗೆದುಕೊಂಡು ಹೋಗ್ತೀಯೇನೆಯ ಅಂತ ಹೇಳಿ ಮುಂಜಾನೆಗೆ ಭೋಜರಾಜ ಹಿಡಿದ. ಈ ರೀತಿಯಲ್ಲಿ ರಾಜರುಗಳು ಇದ್ರು, ಅವರೆಲ್ಲರೂ ಕೂಡ ಅಂತಹವರೆಲ್ಲ ಇವತ್ತು ನಾವು ಏನೂ ಇಲ್ಲ, ನಾವು ಗತಿಗರಾಗಿ ಇದ್ಬಿಟ್ಟಿದ್ದೀವಿ, ನಾವು ಅನನ್ಯಗತಿಯರಾಗಿ ಬಂದಿದ್ದೀವಿ, ಶೂನ್ಯರಾಗಿ ಬಂದಿದ್ದೀವಿ, ಅಹಂಕಾರ ಶೂನ್ಯರಾಗಿ ರಾಜ್ಯಗಳನ್ನು ಕಳೆದುಕೊಂಡಪ್ಪ ನಮ್ಮನ್ನು ರಕ್ಷಿಸು ಅಂತ ಹೇಳಿ ಪರಮಾತ್ಮನಲ್ಲಿ ವಾದಾರದಲ್ಲಿ ಬರ್ತಾ ಇದ್ದಾರೆ. ಅದನ್ನ ಇಟ್ಟು ಅಂಗಣ್ಮಾ ಜ್ಞಾನ ತರಜರ್ ಅಭಿಮಾನ ಭಂಗಮಾಯಿ ಬಂದು ತಲೆ ಪೈದೋಂ, ಬಂದು ತಲೆ ಪೈದೋಂ ಅಂತ ಹೇಳ್ತಾರೆ. ನಿನ್ನಲ್ಲಿಯೇ ಬಂದು ಸನ್ನಿಹಿತರಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಇದು? ನಿನ್ನನ್ನು ಆಶ್ರಯಿಸಿ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆಗ ಕೃಷ್ಣ ಪರಮಾತ್ಮ ಕೇಳಿದ, ಓಹೋ ಕನ್ಯರೇ, ನಿಮಗೆ ಎಲ್ಲವೂ ಸಫಲವಾಯಿತಾ ಅಂತ ಕೇಳಿದ ಕೃಷ್ಣ. ಆಗ ಹೇಳ್ತಾ ಇದ್ದಾರೆ, ಅಯ್ಯೋ ಇನ್ನೂ ಮೇಲೆ ನಮಗೆ ಇಷ್ಟಕ್ಕೆ ಆಗಲ್ಲಪ್ಪ, ನಾವು ಇಷ್ಟೆಲ್ಲ ಹೇಳಿದ್ದೆಲ್ಲ ಇಷ್ಟಕ್ಕಲ್ಲ, ಇನ್ನೂ ನಮ್ಮ ಕೊರತೆಗಳು ಇನ್ನೂ ನೀಗಿಲ್ಲ. ಹಾಗಾದ್ರೆ ಏನಾಗಬೇಕು? ಆಗ ಅವ್ರು ಹೇಳ್ತಾರೆ, ನಿನ್ನ ಕಟಾಕ್ಷವನ್ನು ಪಡೆಯೋದಕ್ಕೆ ನಾವು ಬಂದಿದ್ದೀವಿ, ಹಾಗೆ ನಿನ್ನ ಕಟಾಕ್ಷ ನಮ್ಮ ಮೇಲೆ ಬಿಡೋದಕ್ಕೋಸ್ಕರವಾಗಿ ನಾವು ನಿನ್ನ ಕಟಾಕ್ಷವನ್ನ ಆ ಮೂಲಕವಾಗಿ ನಮಗೆ ದೊರಕಬೇಕು, ಅದನ್ನ ನಿನ್ನನ್ನು ನಾವು ನೋಡೋದಕ್ಕೋಸ್ಕರವಾಗಿ ಬಂದಿದ್ದೀವಪ್ಪ. ಒಂದು ತಲೈಪೇನು, ನಿನ್ನ ಸಿಂಹಾಸನದ ಕೆಳಗೆ ಬಂದು ನಾವು ನಿಂತಿದ್ದೀವಿ, ಮತ್ತೆ ನಿನಗೆ ಸನ್ನಿಹಿತವಾಗಿ ನಾವು ಅದಕ್ಕೋಸ್ಕರವಾಗಿ ಬಂದಿದ್ದೀವಿ. ನೀನು ಸಫಲವಾಯಿತಾ ಅಂತ ಹೇಳಿಬಿಟ್ರೆ ಹೇಗೆ? ಒಂದು ತಲೈಪೇನು ಆಡ್ವಾರ ಹೇಳಿದ್ರು, ನಾನು ಏನಮ್ಮೇ, ನಾವು ಹಾಗೆ ಬಂದಿದ್ದೀವಿ. ಚಿರಾಯನೇ ಕೂಲ ವಿಮಾಸಿರಬ್ಧ, ನಿನ್ನಲ್ಲಿಯೇ ನಾವು ಆಶ್ರಯಿಸಿಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಮತ್ತೆ ಅದೇ ರೀತಿಯಲ್ಲಿ ಶಂಗ್ ಗುಂಪು ಗುಂಪಾಗಿ ನಾವು ಬಂದಿದ್ದೀವಿ, ಅನನ್ಯಗತಿಯರಾಗಿ ಬಂದಿದ್ದೀವಿ, ಒಬ್ಬರು ಬಂದಿಲ್ಲ, ಎಲ್ಲರೂ ಬಂದಿದ್ದೀವಿ. ಹಾಗಿರುವಾಗ ಒಂದು ತಲೈಪೇನೋ
ನಿನ್ನಲ್ಲಿಯೇ ಬಂದು ನಾವು ಆಶ್ರಯಿಸಿದ್ದೀವಪ್ಪ. ಇನ್ನು ನಿನ್ನ ಕಟಾಕ್ಷವನ್ನು ನೀನು ನನಗೆ ಬೀರಬೇಡವೇ? ಆಯ್ತಾ, ಸಫಲವಾಯ್ತಾ ಅಂತ ಹೇಳಿಬಿಟ್ರೆ ಹೇಗೆ? ಹಾಗೆ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಕೇಳ್ತಾ ಇದ್ದಾರೆ, ದೇಹವಂ ಮನುಷ್ಯತ್ವಂ ನಾವು ನೀವು ಸೇರಬೇಡವಾ? ಹಾಗೆ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಕೇಳ್ತಾ ಇದ್ದಾರೆ, ಈಶ್ವರನಿಗೆ ಶೇಷಮಾಯಿ ಬಂದು ನಾವು ನೀನು ಶೇಷಿ, ನಾವು ಶೇಷ. ಆದ್ದರಿಂದ ಈಶ್ವರನಿಗೆ ಶೇಷಮಾಯಿ, ನಾವೆಲ್ಲ ಶೇಷಭೂತರಾಗಿ ಬಂದಿದ್ದೀವಪ್ಪ. ಅನನ್ಯಗತಿರಾಗಿ ನಿನ್ನಲ್ಲಿ ದಾಸಭೂತಿಯಾಗಿ ಬಂದಿದ್ದೀವಿ. ಒಂದು ತಲೆ ಬೈರೋ, ನಾವು ನಿನ್ನಲ್ಲಿ ಸನ್ನಿಹಿತರಾಗಿ ಬಂದಿದ್ದೀವಿ. ಮತ್ತೆ ಆಗ ಕೇಳಿದ ಕೃಷ್ಣ, ಸಫಲವಾಯ್ತಾ? ಇಲ್ಲ ಇಲ್ಲ, ನಿನ್ನ ಕಟಾಕ್ಷವೇ ನನಗೆ ಬೇಕೇ ಬೇಕು, ಕಟಾಕ್ಷ ಬೇಕು. ಇಲ್ಲಿ ತಿರುವಂಗಿ ಆಳ್ವಾರೆ, நடங்கி நான் வந்து உன் திருவடி அடைந்தேன் ನೆಮಿಷಾರಣೆ ಅಂತ ಹೇಳಲ್ಲ. ಅಯ್ಯೋ, ನಡುಕ ಹತ್ತಿ ನಾನು ನಿಮ್ಮಲ್ಲಿ ಓಡ ಬಂದ್ಬಿಟ್ಟಿದ್ದೀನಿ ಅಂತ ತಿರುವಂಗಿ ಆಳ್ವ ನೆಮಿಷಾರಣ್ಯದಲ್ಲಿ ಇರುವಂತಹ ಪರಮಾತ್ಮನಲ್ಲಿ ಕೇಳ್ತಾ ಇದ್ದಾರೆ. ಹಾಗೆ ಇವರು ನಾವು ಒಂದು ತಲಪೈನು ಅಂಗಣ್ಮ ಜ್ಞಾನ ತರಜ ಅಭಿಮಾನ ಭಂಗಮಾಯಿ ಬಂದು ಎಂತಹ ರಾಜರುಗಳು ಐಶ್ವರ್ಯಗಳನ್ನು ಕಳೆದುಕೊಂಡು ಅಹಂಕಾರ ರಹಿತರಾಗಿ ಬಂದರೋ ಹಾಗೆ ನಾವು ಒಂದು ತಲಪೈನೋ, ನಾವು ಕೂಡ ಅನನ್ಯಗತಿಯರಾಗಿ ನಿನ್ನಲ್ಲಿ ಬಂದಿದ್ದೀವಪ್ಪ. ಅದನ್ನ ನೀನು ಕೃಪೆ ಮಾಡಬೇಡವೇ ನಮಗೆ? ಹಾಗೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಏನು ಮಾಡಬೇಕು? ಕಿಂಗಣಿ ಬಾಯ್ ಚೇದ ತಾಮರೆ ಪೂ ಪೋಲೆ ಶೆಂಗಲ್ ಚಿರಚಿರದ ಎಮ್ಮೇಲ್ ಬಿಳಿಯಾಬೋ. ಆದ್ರಿಂದ ಕಿಂಜಣಿ ವಾಯ್ ಚೇದ, ಅರ್ಧ ವಿಕಸಿತವಾಗಿರುವಂತಹ ಕಮಲದ ಪುಷ್ಪದಂತೆ ನಿನ್ನ ಕಣ್ಣುಗಳನ್ನು ನಮ್ಮ ಮೇಲೆ ನೀನು ಕಟಾಕ್ಷವನ್ನು ತೋರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನರ್ಥ? ಆದಿತ್ಯ ನಮಂ, ಅದಕ್ಕೆ ಹೇಳಿದ್ರು ತಿಂಗಳಂ ಆದಿತ್ಯ ನಿಯಂ ಬೆಳಂದಾಪೋ. ಸೂರ್ಯ ಚಂದ್ರರು ಏಕಕಾಲದಲ್ಲಿ ಉದಯಿಸುವಂತೆ ಸಿಂಗ ಚಿರಚಿರದ ಎಮ್ಮೆ ಬಿಳಿಯಾವೋ ಅಂತ ಕೇಳ್ತಾ ಇದ್ದಾರೆ. ಅಂತಹ ರೀತಿಯಲ್ಲಿ ಅವರಿಬ್ಬರು ಉದಯಿಸುವಂತೆ ನೀನು ಕೂಡ ನಿನ್ನ ಕಣ್ಣುಗಳನ್ನ ಉದಯ ಮಾಡಿ ಆ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಕಟಾಕ್ಷವನ್ನು ಬಿಡಬೇಕು ಅಂತ ಕೇಳ್ತಾ ಇದ್ದಾರಲ್ಲ. ಅಂದ್ರೆ ಇವರು ಹೇಳ್ತಾ ಇದ್ದಾರೆ, ಒಂದು ಕಾಲದಲ್ಲಿ ಸೂರ್ಯ ಚಂದ್ರನು ಉದಯಿಸಿದರೆ ತಾವರೆಯ ಹೂವು ಅರ್ಧ ವಿಕಸಿತವಾಗುವಂತೆ ನನಗೆ ಹೀಗೆ ಮಾಡಿ ಅಂತ ಹೇಳಿ ಇವರು ಊಹಿಸ್ತಾ ಇದ್ದಾರಲ್ಲ. ಏನಿದು? ಶ್ರೀಕೃಷ್ಣ ಈ ಸ್ಥಿತಿಯನ್ನ ತನ್ನ ನಯನಗಳಿಂದ ಅನುಸರಿಸಿ ನಮ್ಮನ್ನು ಕಟ್ಟಿಸಬೇಕೆಂದು ಆ ಕನ್ನಿಯರು ಬೇಡಿದ್ದಾರೆ. ಆ ಕಣ್ಣಿನಿಂದಲೇ ದೃಷ್ಟಿಯಿಂದಲೇ ನಮ್ಮನ್ನು ಕಟ್ಟಾಕ್ಬಿಡ್ಬೇಕು ಅವನು. ಆ ರೀತಿಯಲ್ಲಿ ದೃಷ್ಟಿಯನ್ನ ನಮ್ಮ ಮೇಲೆ ಸ್ವಲ್ಪ ಚಿರಿಚಿರದೆ ಎಮ್ಮೆಯಲ್ಲಿ ಬಿಡಿಯಾವು, ಸ್ವಲ್ಪ ಸ್ವಲ್ಪವಾಗಿ ನಮ್ಮ ಮೇಲೆ ಕಟಾಕ್ಷವನ್ನು ಮಾಡಬೇಡವೇ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಕೃಷ್ಣ ಕೇಳಿದ, ಕಣ್ಣುಗಳು, ಅವನ ಕಣ್ಣುಗಳು ಹೇಗಿದೆ ಅಂದ್ರೆ ಜೀವಾತ್ಮನ ಅಪರಾಧಗಳನ್ನ ನೆನೆದು ಅರ್ಧ ಮುಚ್ಚೋಗ್ಬಿಟ್ಟಿದೆ ಅಂತ ಪರಮಾತ್ಮ. ಇಲ್ಲಿ ಶ್ರೀಕೃಷ್ಣ ಜೀವಾತ್ಮನ ಅಪರಾಧಗಳನ್ನು ನೆನೆದು ಅರ್ಧ ಕಣ್ಣನ್ನು ಮುಚ್ಚಿದ್ದಾನಂತೆ. ಮತ್ತೆ ಇವರುಗಳ ಗೋಳಾಟವನ್ನ ನೋಡಿಬಿಟ್ಟು ತಡೆಯದೇನೆ ಅರ್ಧ ಕಣ್ಣನ್ನ ಬಿಚ್ಚಿದ್ದಾನಂತೆ. ಹೀಗೆ ಅರ್ಧ ಕಣ್ಣನ್ನ ಮುಚ್ಚಿ ಅರ್ಧ ಕಣ್ಣನ್ನ ಬಿಟ್ಟು ನೋಡ್ತಾ ಇದ್ದಾನಂತೆ ಪರಮಾತ್ಮ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ಚಿರಿಚಿರದೆ ಎಮ್ಮೆ ಬಿಳಿಯಾಗೋ, ಸ್ವಲ್ಪ ಸ್ವಲ್ಪವಾಗಿ ನಿನ್ನ ತಾಮರೆಯ ವಿಕಸಿತವಾಗಿರುವಂತಹ ರೀತಿಯಲ್ಲಿ ನಿನ್ನ ಕಟಾಕ್ಷವನ್ನು ನನಗೆ ತೋರಿಸಯ್ಯ. ಆ ಕಟಾಕ್ಷಕ್ಕೋಸ್ಕರವಾಗಿಯೇ ನಾವು ಎಷ್ಟು ರೀತಿಯಲ್ಲಿ ಬಂದಿದ್ದೀವಿ. ಅಂಗಣ್ಮ ಜ್ಞಾನ ತರಜ ಅಭಿಮಾನ ಭಂಗಮಾಯಿ ಬಂದೆ ನಿನ್ ಪಳ್ಳಿಕಟ್ಟಿಲ್ ಕೀಡೆ, ನಿನ್ ಪಳ್ಳಿಕಟ್ಟಿಲ್ ಕೀಡೆ, ನಿನ್ನ ಸಿಂಹಾಸನದ ಕೆಳಗೆ ನಾವು ಬಂದು ತಲೆಪೈದೋ. ನಾವು ಬಂದು ಆ ರೀತಿಯಲ್ಲಿ ಅನನ್ಯ ಶರಣರಾಗಿ ನಿಂತಿದ್ದೀವಿ. ಕಿಂಗಡಿ ವಾಯ್ಚೆ ತಾಮರೆ ಪೋನೆ செங்கன் திரைச்சிறை எம்மேல் விளையாவோ நிற்பதம் ஆதித்யனியம் நடந்தாப்பೋ. ಹಾಗೆ ಬಂದೆಂಗಲ್ ತಲೆ ಪೈವಾನ್, ಹಾಗೆ ಕೇಳುವಂತೆ ನಾವು ನಿನ್ನಲ್ಲಿ ಶರಣಾಗತರಾಗಿ ಬಂದಿದ್ದೀವಿ. ನಿನ್ನ ಕಟಾಕ್ಷವನ್ನು ನಮಗೆ ಬಿಡಬೇಕು. ಇಲ್ಲಿ ತಿಂಗಳಂ ಆದಿತ್ಯನಿಯಂ ಬೆಳಂದಾಪೋಲ್ ಅಂತ ಹೇಳಿದ್ದಾರಲ್ಲ, ಅಂದ್ರೆ ಚಂದ್ರ ಸೂರ್ಯರು ಇಬ್ಬರು ಬಂದಿದ್ದಾರಲ್ಲ ಅಂತ ಹೇಳಿದ್ರೆ ಚಂದ್ರಮಾ ಮನಸೋ ಜಾತ ಚಕ್ಷ ಸೂರ್ಯೋ ಅಜಾಯತ ಹೇಳಿದ್ದಾರೆ. ಸೊ ಆದ್ರಿಂದ ಚಂದ್ರ ಸೂರ್ಯರಂತೆ ನೀನು ಉದಯಿಸಿ ನಮ್ಮ ಮೇಲೆ ಕಟಾಕ್ಷವನ್ನು ಬಿಡಬೇಕು ಅಂತ ಹೇಳುದು. ಅದಕ್ಕೆ ಆಳ್ವಾರ ಹೇಳ್ಬಿಟ್ಟು, ಇವಳ್ವಾಚ್ಯರ್ ಕಣ್ಣಿನೋಳ್ ಇಳವಾಚ್ಯರ್ ಕಣ್ಣಿನೋಳ್ ಹಾಗೆ ಅಂತ ಹೇಳ್ತಾರೆ. ಹಾಗೆ ಕಣ್ಣಿನ ಕಟಾಕ್ಷವನ್ನ ನಮ್ಮ ಮೇಲೆ ಚಿರಿಚಿರದೆ ಬಿಳಿಯಾವು, ಸ್ವಲ್ಪ ಸ್ವಲ್ಪವಾಗಿ ನಮ್ಮ ಮೇಲೆ ನೀನು ತೋರಿಸಬೇಕು ಅಂತಂದು. ಈ ಉಪಮಾನ ಸೂರ್ಯ ಚಂದ್ರರನ್ನ ಇಟ್ಟು ಸ್ವಲ್ಪ ಸ್ವಲ್ಪವಾಗಿ ಕಟಾಕ್ಷವನ್ನು ಬಿಡಬೇಕು ಅಂತ ಉಪಮಾನವನ್ನು ಹೇಳಿದ್ದಾರಲ್ಲ, ಅದೇನೋ ಉತ್ತಮವಾಗಿದೆ. ಆದರೆ ಪ್ರಥಮದಲ್ಲಿಯೇ ನೀನು ಪೂರ್ಣ ಕರ್ಣನ್ನ ಬಿಟ್ಟು ಬಿಟ್ರೆ ಕಷ್ಟ.
ಅದಕ್ಕೆ ಹೇಳ್ತಾ ಇದ್ರೆ, ನೀನು ವಿಕಸಿತವಾಗಿರುವಂತಹ ಚಿರಚಿರದೆ ಎಮ್ಮೆಯಲ್ಲಿ ಬಿಡಿಯಾವೋ. ಸ್ವಲ್ಪ ಸ್ವಲ್ಪವಾಗಿ ಕಟಾಕ್ಷವನ್ನು ಮಾಡಿದ್ರೆ ಪರವಾಗಿಲ್ಲ. ಪ್ರಥಮದಲ್ಲಿಯೇ ನೀನು ಪೂರ್ಣವಾಗಿ ಕಣ್ಣನ್ನು ಬಿಟ್ಟುಬಿಟ್ರೆ ನಮಗೆ ತಾಳೋದಕ್ಕೆ ಆಗೋಲ್ಲ, ನಮಗೆ ತಡ್ಕೊಳ್ಳೋಕೆ ಆಗಲ್ಲಪ್ಪ. ಆದ್ರಿಂದ ಆ ಪೂರ್ಣ ಕಣ್ಣನ್ನು ನೀನು ಬಿಡಬೇಡ, ಚಿರಚಿರದೆ ಎಮ್ಮೆಯಲ್ಲಿ ಬಿಡಿಯಾವೋ. ಯಾಕೆ ಅಂದ್ರೆ ರುದ್ರ ಈಶ್ವರನಂತೆ ಮಧ್ಯ ಕಣ್ಣನ್ನು ಪೂರ್ಣವಾಗಿ ತೆಗೆದು ಬಿಟ್ಟುಬಿಟ್ರೆ ನಾವು ಉಳ್ಕೊಳ್ಳೋದೇ ಇಲ್ಲ. ಆದ್ದರಿಂದ ಅಂತಹ ರುದ್ರನಂತೆ ಪ್ರಥಮದಲ್ಲಿಯೇ ನೀನು ಪೂರ್ಣವಾದಂತಹ ಕಣ್ಣಿನ ಕಟಾಕ್ಷವನ್ನು ನಮ್ಮ ಮೇಲೆ ಬಿಡಬೇಡ. ಚಿರಚಿರದೆ ಎಮ್ಮೆ ಅಲ್ಬಿಡಿಯಾವೋ. ಸ್ವಲ್ಪ ಸ್ವಲ್ಪವೇ ನಮ್ಮ ನಿನ್ನ ಕಣ್ಣಿನ ಕಟಾಕ್ಷವನ್ನು ನಮ್ಮ ಮೇಲೆ ಬಿಡಬೇಕು ಅನ್ನುವಂತಹ ಅಭಿಪ್ರಾಯವನ್ನು ಇಟ್ಟೆ ಇಲ್ಲಿ ಚಿರಚಿರಿದೆ ಹಾಗೆ ಅಂತ ಹೇಳಿ ಅಂತಹ ಸ್ವಲ್ಪ ಸ್ವಲ್ಪವಾಗಿ ವಿಕಸಿತವಾಗುವಂತಹ ರೀತಿಯಲ್ಲಿ ಸಾಧನೆಯು ಆ ಪ್ರಕಾರದಲ್ಲಿ ನಮ್ಮನ್ನ ಕಟಾಕ್ಷಿಸಬೇಕಪ್ಪ, ಹಾಗೆ ನೀನು ನೋಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಮತ್ತೆ அங்கண்ணிரண்டம் கொண்டு எங்கள் மேல் நோக்குதியே எங்கள் மேல் ಶಾಪಮಿಡಂದೇನೋ ಎಂಬಾವ ಎಂದರು. ಇಲ್ಲಿ ಸೂರ್ಯ ಚಂದ್ರ ಅಂತ ಹೇಳಿದ್ದಾರೆ. ತಿಂಗಳ ಆದಿತ್ಯನೆಯಂ ಬೆಡಂದ ಪೋ ಅಂದ್ರಲ್ಲ, ಇದು ಒಂದು ದೃಷ್ಟಾಂತ. ತಿಂಗಳಂ ಆದಿತ್ಯನೆಯಂ ಪ್ರಸನ್ನಾಂತ್ಯ ವರ್ಚಸಾಂ. ಹಾಗೆ ಚಂದ್ರ ಸೂರ್ಯರ ತೇಜಸ್ಸು ನೇರವಾಗಿ ಬಿದ್ದು ತಡ್ಕೊಳ್ಳೋದು ಕಷ್ಟ. ಆದ್ರೂ ಕೂಡ ತಿಂಗಳಂ ಆದಿತ್ಯನೆಯಂ ಅಂತ ಹೇಳಿ ಉಪಮಾನವನ್ನ ಇಟ್ಟು ಹೇಳಿದ್ದಾರಲ್ಲ. ಅಂದ್ರೆ ಹೇಗೆ ಅಂದ್ರೆ, ಚಂದ್ರಕಾಂತ ನಮ್ರಾಮಂ ಅತೀವ ಪ್ರಿಯ ದರ್ಶನ. ರಾಮ ಕಾಡಿಗೆ ಹೋಗಿದ್ದ. ಹಾಗೆ ಕಾಡಿಗೆ ಹೋಗುವಂತಹ ಕಾಲದಲ್ಲಿ ಹಾಗೆಯೇ ಸುತ್ತುಕೊಂಡು ಬಂದುವಾಗ ಋಷಿಗಳ ಆಶ್ರಮಕ್ಕೆ ಹೋದನಂತೆ. ಅಲ್ಲಿ ಕಾಡಿನಲ್ಲಿ ಋಷಿಗಳ ಇರುವಂತಹ ಜಾಗಕ್ಕೆ ಹಾಗೆ ಹೋಗುವಾಗ ಏನಾಯ್ತು, ಚಂದ್ರಕಾಂತ ಅತೀವ ಪ್ರಿಯ ದರ್ಶನ. ಅವರು ಹೋಗ್ತಾ ಇದ್ದಂತೇನೆ ಕಂಗೊಳಿಸ್ತಾ ಇದೆಯಂತೆ ಆ ಅರಣ್ಯ ಋಷಿಯ ಆಶ್ರಮಗಳೆಲ್ಲವೂ ಕೂಡ ಅವರಿರುವಂತಹ ಪ್ರದೇಶ. ಅದನ್ನು ನೋಡಿ ಋಷಿಗಳು ಸಂತೋಷಪಟ್ಟರು. ಏನು ಈಗ ಉದಯಿಸಿದಂತಹ ಚಂದ್ರ ಸೂರ್ಯನಂತೆ ತೇಜಸ್ಸಿನಿಂದ ಕೂಡಿ ಇದೆಲ್ಲ ಕಂಗೊಳಿಸ್ತಾ ಇದೆಯಲ್ಲ, ಫಲಪುಷ್ಪಗಳೆಲ್ಲ ಬಿಡ್ತಾ ಇದೆಯಲ್ಲ, ಈ ರೀತಿಯಲ್ಲಿ ಕಂಗೊಳಿಸುವಂತಹ ರೀತಿಯಲ್ಲಿ ಆಗಿದೆಯಲ್ಲ ಅಂತೇಳಿ ರಾಮನನ್ನ ಸ್ವಾಗತಿಸಿ ಬರಮಾಡಿಕೊಂಡು ಸಂತೋಷ ಪಡ್ತಾ ಇದ್ದಾರಂತೆ. ಬಹಳ ಸಂತೋಷವಾಯಿತು, ನಮಗೆ ಆನಂದವಾಯಿತು. ಇಂತಹ ತಿಂಗಳ ಆದಿತ್ಯನೆಯಂ ಮೆಳಂದ ಪೋಲ್, ಆ ರೀತಿಯಲ್ಲಿ ತೇಜಸ್ಸಿನಿಂದ ನೀವು ವನ ಪ್ರದೇಶವನ್ನು ಮಾಡಿದರಲ್ಲ, ಆ ರೀತಿಯನ್ನು ಇಟ್ಟು ಇಲ್ಲಿ ದೃಷ್ಟಾಂತವಾಗಿ ಕೊಂಡಾಡ್ತಾ ಇದ್ದಾರೆ. ತಿಂಗಳಂ ಆದಿತ್ಯನೆಯಂ ಎಳಂದಾ ಪೋಲ್ ಅಂಗಣ್ ನಿರಂಡಂಗೊಂಡು ಎಂಗಳ್ ಮೇಲ್ ನೋಕುದಿಯೇಲ್. ಅಂತಹ ನಿನ್ನ ಎರಡು ಕಣ್ಣುಗಳಿಂದ ನಮ್ಮಗಳ ಮೇಲೆ ಕಟಾಕ್ಷಿಸುತ್ತೆ. ಆದರೆ ನಮ್ಮಲ್ಲಿ ಮಾಡಿದಂತಹ ಯಾವ ಪಾಪಗಳಿರಬಹುದು, ಯಾವ ಶಾಪಗಳಿರಬಹುದು, ಅವೆಲ್ಲವೂ ಕೂಡ ಮುಕ್ತಿ ಹೊಂದುತ್ತೆ, ನಾಶವಾಗುತ್ತೆ ಹಾಗೆ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಕದಿರ್ಮದಿಯಂ ಓರ್ ಮೂವತ್ತಾನ್ ಇದೇ ಹೇಳಿದ್ದು ಮೊದಲನೇ ಹೇಳುವಾಗ. ಪರಮಾತ್ಮನ ಮುಖ ಹೇಗಿದೆ ಅಂದ್ರೆ ಕದಿರ್ಮದಿಯಂ ಓರ್ ಮುಹತ, ಚಂದ್ರನಂತೆಯೂ ತೇಜಸ್ಸಿನಿಂದಲೂ ಚಂದ್ರನಂತೆ ಆಹ್ಲಾದಕರವಾಗಿಯೂ ಸೂರ್ಯನಂತೆ ತೇಜಸ್ಸಿನ ರೂಪದಲ್ಲಿಯೂ ಮುಖಾರವಿಂದವನ್ನು ಉಳ್ಳವನೂ ಆಗಿದ್ದಾನೆ. ಆದ್ದರಿಂದ ತಿಂಗಳ ಆದಿತ್ಯ ನೀವು ಮೆಳಂದ ಪೋಲ್ ಅಂತ ಹೇಳಿದ್ದಾರಲ್ಲ, ಅಂದ್ರೆ ಅದು ಕೂಡ ಇವರಲ್ಲಿ ಇದೆ. ಈ ರೀತಿಯಲ್ಲಿ ನೀನು ನಮಗೆ ಕಟಾಕ್ಷಿಸಬೇಕು ಹಾಗೆ ಅಂತೇಳಿ ಪ್ರಾರ್ಥನೆ ಮಾಡಿದ್ರು. ಮತ್ತೆ ಅಂಗಣ್ ನಿರಂಡಂಗೊಂಡು ಎಂಗಳ್ ಮೇಲ್ ನೋಕುದಿಯೇಲ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ, ಯಾತಾಯಾತವಾಗಿ ಶರೀರವುಳ್ಳ ಇದು ಶಾಪ ಉಪಹಾರ ಆಗಬೇಕು. ಆ ರೀತಿಯಲ್ಲಿ ನಮ್ಮ ಶರೀರವನ್ನ ನೀನು ನೋಡಿದರೇನೆ ನಮ್ಮ ಶರೀರದಲ್ಲಿರುವಂತಹ ಶಾಪಗಳು ಉಪಶನ ಆಗಿಬಿಡಬೇಕು. ಆ ರೀತಿಯಲ್ಲಿ ಕೃಷ್ಣನ ಆ ಒಂದು ರೀತಿಯಲ್ಲಿ ನೀನು ಅನುಭವಿಸಿದಂತಹ ತೀರಬೇಕಾಗಿರುವಂತಹ ನಮಗೆ ಯಾವ್ಯಾವ ದುಃಖಗಳು ಉಂಟಾಗಿದೆಯೋ ನಿನ್ನ ಅಗಲಿಕೆಯಿಂದ, ಆ ಅಗಲಿಕೆಯಿಂದ ಉಂಟಾಗಿರುವಂತಹ ದುಃಖಗಳೆಲ್ಲ ತೀರೋಗ್ಬಿಡ್ಬೇಕೀಗ ನೀನು ನೋಡಿದ್ರೆ ನಮ್ಮನ್ನು. ಹಾಗೆ ಕೇಳ್ತಾ ಇದ್ದಾರೆ ಈ ಕನ್ಯೆಗಳು. ಆ ರೀತಿಯಲ್ಲಿ ಅನುಭವಿಸುವಂತಹ ದುಃಖಗಳನ್ನ ಇರುವುದರಿಂದ ಇವರ ದುಃಖವು ಶಾಪಕ್ಕೆ ಸಮಾನವಾಗಿಬಿಟ್ಟಿದೆಯಂತೆ. ಆ ದುಃಖವೇ ಶಾಪವಾಗಿಬಿಟ್ಟಿದೆ. ಇಷ್ಟು ದಿವಸ ಅಗಲಿಕೆಯನ್ನು ಉಂಟಾದದ್ದು, ಅಂತಹ ಶಾಪ ವಿಮೋಚನೆಯನ್ನ ನೀನು ಮಾಡಬೇಕಪ್ಪ. ಅಂಗಣ್ ನಿರಂಡಂಗೊಂಡು ಎಂಗಳ್ ಮೇಲ್ ನೋಕುದಿಯೇ, ನಿನ್ನ ಎರಡು ಕಣ್ಣುಗಳಿಂದ ನಮ್ಮನ್ನ ಸ್ವಲ್ಪವಾಗಿ ಕಟಾಕ್ಷವನ್ನು ಮಾಡಿದ್ದೀಯಾದರೆ ನಮ್ಮಲ್ಲಿರುವಂತಹ ಯಾವ ಶಾಪವಿದೆ, ಯಾವ ಪಾಪಗಳಿದೆ, ಅವುಗಳು ವಿಮೋಚನೆಯಾಗುತ್ತೆ, ನಾಶವಾಗುತ್ತೆ. ಅದಕ್ಕಾಗಿ ನಾವು ಈ ಅಗಲಿಕೆಯ ದುಃಖದಿಂದ ನಮಗೆ ಅದೇ ಒಂದು ಶಾಪವಾಗಿಬಿಟ್ಟಿದೆಯಪ್ಪ, ನಿನ್ನನ್ನು ನಾವು ಸೇವಿಸಿದ್ದೇನೆ, ಇಷ್ಟು ದಿವಸ ಕಾದಿದ್ದವಲ್ಲ, ಇವತ್ತು ನಮಗೆ ಪೂರ್ಣವಾಗುತ್ತೆ ಅಂತ ನಾವು ಭಾವದಿಂದ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ. ನೀನು ಕಟಾಕ್ಷವನ್ನು ನಮ್ಮ ಮೇಲೆ ಬೀರಬೇಕು. ಹೇಗೆ ಕಟಾಕ್ಷ ಅಂತ ಹೇಳ್ತಾರೆ, ವಿಷ ಮಾತ್ರವಾಗಿರುವಂತಹ ವಿಷಪೂರಿತವಾಗಿರುವಂತಹ ಆ ವಸ್ತು, ಆ ಮಂತ್ರವಾದಿಯು ಕೇವಲ ನೋಡಿದ ಮಾತ್ರಕ್ಕೆ ಆ ವಿಷವು ಹೇಗೆ ನಾಶವಾಗುತ್ತೋ ಹಾಗೆ
ನಾನು ಹಿಂದೆ ಹೇಳಿದೆ, ವಿಕ್ರಮರಾಜ ಆ ತ್ರಿಲೋಕನಾಥನ ಬಳಿಗೆ ಹೋಗುವಾಗ ಹಾವು ಸುತ್ತಿ ಕೆಳಗೆ ಬಿದ್ದಿದ್ದ. ಅವನ ಮೈಯೆಲ್ಲ ವಿಷಪೂರಿತವಾಗಿತ್ತು. ಆ ತ್ರಿಲೋಕನಾಥ ನೋಡಿದ ತಕ್ಷಣ ಹಾವು ಬಿಟ್ಟು ಹೊರಟೋಯ್ತು, ಆ ವಿಷವೂ ಹೊರಟೋಯ್ತು. ಹಾಗೆ ಅವರು ಹೇಳ್ತಾ ಇದ್ದಾರೆ, ಋಷಿಗಳ ಕಣ್ಣಿನ ದೃಷ್ಟಿಯಿಂದ ನೋಡಿದರೆ ಆ ವಿಷವೂ ಹೇಗೆ ಇಲ್ಲದಾಗಿ ಹೋಗುತ್ತೋ ಆ ರೀತಿಯಲ್ಲಿ ನಿನ್ನ ಕಟಾಕ್ಷವನ್ನು ನಮ್ಮ ಮೇಲೆ ಮಾಡಿದ್ದೆ. ಆದರೆ ನಮಗೆ ಉಂಟಾಗಿರುವಂತಹ ಯಾವ ದುಃಖ ಅಂತ ಪಾಪಗಳು, ಯಾವ ಶಾಪಗಳಿದೆ ಅವುಗಳನ್ನು ವಿಮೋಚನೆಯಾಗುತ್ತೆ. ಅದಕ್ಕಾಗಿ ನೀನು ಕೃಪೆ ಮಾಡಿ ನಮಗೆ ಸಿರಿಚಿರದೆ ಎಮ್ಮೆ ಬಿಳಿಯಾವು ಹಾಗೆ ಕೇಳಿದ್ವಲ್ಲ, ಸ್ವಲ್ಪ ಸ್ವಲ್ಪವಾಗಿ ಇದ್ದ ಅದೇ ಅಂಗಣ್ಣಿರಣ್ಣ ಕೊಂಡು ಅಂತಹ ಎರಡು ಕಣ್ಣುಗಳಿಂದ ನಮ್ಮ ಮೇಲೆ ನೀನು ಕಟಾಕ್ಷವನ್ನ ಮಾಡಿದ್ದೆಯಾದರೆ ನಮ್ಮಲ್ಲಿರುವಂತಹ ಶಾಪಗಳು ಕೂಡ ವಿಮೋಚನೆ ಆಗುತ್ತೆ, ಪಾಪಗಳು ಹೋಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಇಷ್ಟು ಕಟಾಕ್ಷಿಸಿದರೆ ಮೇಲೆ ಹೇಳಿದ ಇವರು ಇಷ್ಟೇ ಕಟಾಕ್ಷೆಯನ್ನು ಮಾಡುವಂತ ಹೇಳಿದ್ರಲ್ಲ, ಹಾಗೆ ಮಾಡಿದರೆ ಇವರಲ್ಲಿರುವಂತಹ ಶಾಪದೊಂದಿಗೆ ಪ್ರಕೃತಿ ಬಂಧನವು ನಾಶವಾಗುತ್ತೆ. ಆದ್ದರಿಂದ ನಮಗೆ ಉಂಟಾಗಿರುವಂತಹ ಪ್ರಕೃತಿ ಬಂಧನವಾದ ಶಾಪವೂ ಕೂಡ ಹೊರಟೋಗ್ಬಿಡುತ್ತೆ. ಹಾಗೆ ನೀನು ನಮ್ಮನ್ನ ಕೃಪೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಹಾಗೆ ಕಟಾಕ್ಷವನ್ನು ಮಾಡೋದರಿಂದ ನಮ್ಮ ಮೇಲೆ ಬರೀ ಕಟಾಕ್ಷ ಮಾಡೋದ್ರಾಗಲ್ಲ, ನಮ್ಮನ್ನ ರಕ್ಷಿಸಬೇಕು. ನೀನು ನಮ್ಮನ್ನ ಕಟಾಕ್ಷ ಮಾಡಿ ರಕ್ಷಿಸಿ ಆ ರೀತಿಯಲ್ಲಿ ದಿವ್ಯ ಕಟಾಕ್ಷವನ್ನು ನಮ್ಮ ಮೇಲೆ ನೀನು ಮಾಡಿದ್ದೆಯಾದರೆ ನಾವು ಇಷ್ಟೊತ್ತು ನಿನ್ನಲ್ಲಿ ಪ್ರಾರ್ಥನೆ ಮಾಡಿದೆವಲ್ಲ ಅದು ಸಫಲವಾಗುತ್ತೆ. ಅದಕ್ಕಾಗಿ ಕೃಷ್ಣ ನೀನು ಆದಷ್ಟು ಬೇಗ ಚಿರಿಚಿರದ ಎಮ್ಮೆಯಲ್ಲಿ ಬಿಳಿಯಾವು ಅದರ ಜೊತೆಯಲ್ಲಿ ಅಂಗಣ್ಣಿರಣ್ಣಂಗೊಂಡು ಎಂಗಳನ್ನೆಯನ್ನು ಕುದಿಯಲ್ ನಮ್ಮ ಮೇಲೆ ನೀನು ನೋಡಿದ್ದೆಯಾದರೆ ನಿನ್ನ ಶಾಪ ನಿರಂತೆಯರು ಅನುಭವ ನಮಗೆ ಬಂದಿರುವಂತಹ ಶಾಪಗಳೆಲ್ಲ ಪೂರ್ಣವಾಗಿ ಹೊರಟೋಗುತ್ತೆ. ಹಾಗೆ ನೀನು ಕಟಾಕ್ಷವನ್ನು ಮಾಡಬೇಕು. ಎಂತೆಂತಹ ಶಾಪವಿದೆ. ಆದರೆ ದಿವ್ಯ ಕಟಾಕ್ಷ ಅಂತ ನೀನೇ ಒಂದಾನೊಂದು ಕಾಲದಲ್ಲಿ ದಿವ್ಯ ಕಟಾಕ್ಷವನ್ನು ಮಾಡಿದೆಯಲ್ಲಯ್ಯ. ಪ್ರಹ್ಲಾದನಿಗೆ ನೀನು ಕಟಾಕ್ಷವನ್ನು ಮಾಡಲಿಲ್ವ? ಏನು ಕಟಾಕ್ಷ ಮಾಡಿದೆ? ಹಂಗಪ್ಪೊಳರೆ ಅವನ್ನಿಯ ತೋನ್ಯ ಎಜಿಂಗಪಿರಾಂಬೆರುಮಾಯಿ. ನರಸಿಂಹ ಎಲ್ಲಿದ್ದಾನೋ? ಇಲ್ಲಿದ್ದಾರೆ ತೋರಿಸಿದ. ಹಂಗ ಅಪ್ಪೊಳರೆ ಅವನ್ನಿಯ ತೋನ್ಯ ಗಡಾರ್ ಅಂತ ಕಂಬದಿಂದ ನರಸಿಂಹಾವತಾರವನ್ನು ತೋರಿಸಿ ಅವನ ಕಟಾಕ್ಷ ಮಾಡಲಿಲ್ಲವೇ? ಅಂಗಣ್ಯಾನ ಮಂಜ ಅಂಗೋರಾಡರಿಯ ಯವನನ್ ಮೊಂಗವಾ ಪಳ್ಳಿಯರ ನಿನ್ನ ಚಂದ ಮುಂಡು ಜೋರೆ ನಿರ್ಮಿಷಂ ಕೂಡರಿಯ ಚಂಡಗಾಂಡರ್ ಕರಿಯ ಗೋಯಿಲ್ ಸಿಂಗಬೇಳ್ ಪುನ್ನಮೆ ತಿರುವಿಂಗಿಯಾಡ ಅಂತ ಅವ ಅದ್ಭುತವಾಗಿರುವಂತಹ ನರಸಿಂಹಾವತಾರವನ್ನು ಪ್ರಹ್ಲಾದನಿಗೆ ನೀನು ತೋರಿಸಿದೆಯಲ್ಲಯ್ಯ. ಇದೀಗ ದಿವ್ಯ ಕಟಾಕ್ಷ. ಅಂತಹ ದಿವ್ಯ ಕಟಾಕ್ಷವನ್ನು ಅವನಿಗೆ ಕೊಟ್ಟವನು ನಮಗೆ ನೀನು ಕೊಡೋದಿಲ್ವೇ? ಆ ರೀತಿಯಲ್ಲಿ ನಾವು ನಿನ್ನನ್ನು ಕಟಾಕ್ಷಿಸಬೇಕು ಅಂತ ಕೇಳ್ತಾ ಇದ್ದೀವಪ್ಪ. ಹಾಗೆ ನಮ್ಮನ್ನು ಕೂಡ ರಕ್ಷಿಸಬೇಕು. ಹಾಗೆ ಕನ್ಯೆಯರು ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ಅಂಗಣ್ಣಿರಂಡಂಗೊಂಡು ಎಂಗಳ ಮೇಲೆ ನೋಕುದಿಯೇ ಎಂಗಳ ಮೇಲೆ ಶಾಪ ಬಿಡಂದೇ ರೋರೆಂಬಾಬ. ನಮ್ಮ ಮೇಲಿರುವಂತಹ ಶಾಪಗಳು ಕರ್ಮಗಳು ಎಲ್ಲ ಹೊರಟೋಗ್ಬಿಡುತ್ತೆ. ಯಾವ್ಯಾವ ಶಾಪ ಇದೆ? ಬ್ರಹ್ಮಶಾಪವಿದೆ, ಮತ್ತೆ ಗೌತಮ ಶಾಪವಿದೆ, ಮತ್ತೆ ಅಲ್ಲಿಂದ ಬಂದರೆ ದಕ್ಷ ಶಾಪವಿದೆ, ಆನಂತರ ದುರ್ವಾಸ ಮನೆ ಶಾಪವಿದೆ, ಪರಶುರಾಮನ ಶಾಪವೂ ಇದೆ. ನೋಡಿ, ಇಷ್ಟು ಶಾಪಗಳಿದೆಯಂತೆ. ಈ ಶಾಪಗಳೆಲ್ಲ ನಮಗೆ ವಿಮೋಚನೆ ಆಗ್ಬಿಡುತ್ತದೆ ಅಂತ ಕೇಳ್ತಾ ಇದ್ದಾರೆ. ಹೇಗೆ ಅಂದ್ರೆ ಬೇತ ನಿನ್ನ ವಿಳೆಯಾಡ ಬೃಂದಾವನತೆ ಕಂಡೋಮೆ ಆಂಡ. ಬೇತ ನಿನ್ನ ವಿಳೆಯಾಡ ಬೃಂದಾವನತೆ ಕಂಡೋಮೆ. ಅದೇ ಆಂಡಲ್ಲಿ ಹೇಳ್ತಾ ಇದ್ದಾರೆ. ಹೊಡಿತಾನ್ ಮಂದ್ ಗುಣಂತ ಭೂಷಿರೋ. ಹೊಡಿತಾನ್ ಮಂದ್ ಗುಣಂತ ಭೂಷಿರೋ. ತಂದು ನೀವು ನಮ್ಮ ಮೈಗೆ ಸವರಪ್ಪ, ಎಲ್ಲ ನಮ್ಮಲ್ಲಿ ವಿಮೋಚನೆ ಆಗಿಬಿಡ್ತದೆ. ಹಾಗೆ ವ್ಯರ್ಥದಿಂದ ಬೆಳೆಯೋಣ. ಈ ರೀತಿಯಲ್ಲಿ ನೀನು ಕಟಾಕ್ಷಿಸಿದೆ ಆದರೆ ನಾವು ಮಾಡಿದಂತಹ ಶಾಪಗಳು, ನಮಗೆ ಬಂದಿರುವಂತಹ ಕರ್ಮಗಳು ಎಲ್ಲ ಹೊರಟೋಗ್ಬಿಡುತ್ತದೆ. ಅದಕ್ಕಾಗಿ ಅಂಗಣ್ಣಿರಂಡಂಗೊಂಡು ನಿನ್ನ ಎರಡು ಕಣ್ಣುಗಳಿಂದಲೂ ಕಟಾಕ್ಷವನ್ನು ನಮಗೆ ಮಾಡಪ್ಪ. ಎಮ್ಮೆ ಬಿಡಿಯಾವು ನಮ್ಮ ಮೇಲೆ ನೀನು ಕಟಾಕ್ಷ ಮಾಡಿದ್ದರೆ ಎಂಗಳ ಮೇಲೆ ಶಾಪ ಬಿಡಂದೇ ಇರೋರ ಭಾವ. ನಮ್ಮಲ್ಲಿರುವಂತಹ ಶಾಪ ಮತ್ತು ಕರ್ಮಗಳೆಲ್ಲವೂ ಕೂಡ ನಾಶವಾಗುತ್ತೆ. ಅದೀಗ ನಮಗೆ ಬೇಕು. ಅದಕ್ಕಾಗಿ ನಾವು ನಿನ್ನಲ್ಲಿ ಬಂದಿದ್ದೀವಿ. ಬಂದದಲ್ಲ ಇದು. ಆ ರೀತಿಯಲ್ಲಿ ನಿನ್ನ ನಿಂಗಡಿ ವಾಚೈದ ನಿನ್ನ ಪಳ್ಳಿ ಕಟ್ಟಿಲ್ಗೀಡೆ ನಿನ್ನ ಸಿಂಹಾಸನದ ಕೇಳಿ ಬಂದದಲ್ಲ ಇದು. ನಾವು ಬಂದು ಅದಕ್ಕಾಗಿ ನಿಂತಿದ್ದೀವಿ. ಶಂಗಮೆರುಪಾರ್ ಹೋರ್ ಬಂದೋ. ಬರೀ ಒಬ್ಬರೇ ಬಂದಿಲ್ಲ, ಗುಂಪು ಗುಂಪಾಗಿ ಬಂದಿದ್ದೀವಪ್ಪ. ಅನನ್ಯ ಗತಿಗರಾಗಿ ಬಂದಿದ್ದೀವಿ. ಆದ್ದರಿಂದ ರಕ್ಷಿಸಬೇಕು ಅಂತೇಳಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡೋದು. ಇಲ್ಲಿ ನೋಡಿ, ತಾರಾಬೀಡ
ಒಬ್ಬ ರಾಜ, ಅವನಿಗೆ ವಿಲಾಸವತಿ ಹೆಂಡತಿ, ಅತ್ಯದ್ಭುತವಾದಂತಹ ರಾಜರು. ಅವರು ಎಲ್ಲ ಐಶ್ವರ್ಯವೆಲ್ಲ ಇದೆ, ಪ್ರಜೆಗಳನ್ನೆಲ್ಲ ಚೆನ್ನಾಗಿ ನೋಡ್ತಾ ಇದ್ದಾನೆ. ಅವನಿಗೆ ಒಂದೇ ಕೋರಿಕೆ, ಮಕ್ಕಳಿಲ್ಲ. ಬೇರೆ ಎಲ್ಲ ಐಶ್ವರ್ಯವನ್ನು ಕೊಟ್ಟಿದ್ದಾನೆ. ಆ ವಿಲಾಸವತಿ ಪ್ರತಿ ದಿವಸ ಅಲಂಕಾರ ರೂಪದಲ್ಲೇ ಇರ್ತಾ ಇದ್ದು ಅರಮನೆಯಲ್ಲಿ. ಇದು ಯಾವಾಗ ಮನಸ್ಸಿಗೆ ಅವಳಿಗೆ ಮಕ್ಕಳಿಲ್ಲ ಅಂತ ತೋರಿತು, ಅಂದಿನಿಂದ ಅಲಂಕಾರಗಳನ್ನು ಮಾಡಿಕೊಳ್ಳೋದೇ ಬಿಟ್ಟು ಮತ್ತೆ ಅಂತಃಪುರದಲ್ಲಿ ಇದ್ದು ಬಿಡ್ತಾ ಇತ್ತು. ರಾಜನ ಜೊತೆಯಲ್ಲಿ ಸರಿಯಾಗಿ ಮಾತನಾಡ್ತಾನೆ ಇಲ್ಲ. ಈ ರೀತಿಯಲ್ಲಿ ಇರತೊಡಗಿಬಿಟ್ಟು ಅವಳು. ಏನಕ್ಕೆ ಅದು ಕಾರಣ ಹಾಗೆ ಇದ್ದಲ್ಲ ಅಂದರೆ, ವಿಲಾಸವತಿ ಆ ಊರಿನಲ್ಲಿ ಹೀಗೆ ಒಬ್ಬರು ಪ್ರವಚನವನ್ನು ಮಾಡ್ತಾ ಇದ್ರು ಒಂದು ದೇವಸ್ಥಾನದಲ್ಲಿ. ಆ ದೇವಸ್ಥಾನಕ್ಕೆ ದೇವರ ದರ್ಶನಕ್ಕಾಗಿ ಸಖಿಯರನ್ನು ಕರೆದುಕೊಂಡು, ಅರಮನೆಯಲ್ಲಿರ್ತಕ್ಕಂತಹ ಸಖಿಗಳನ್ನು ಕರೆದುಕೊಂಡು ಅವರ ಜೊತೆಯಲ್ಲಿ ಅರಮನೆಗೆ ಇದು ದೇವಸ್ಥಾನಕ್ಕೆ ಹೋಗಿದ್ರು ವಿಲಾಸವತಿ. ಅಲ್ಲಿ ಪ್ರವಚನ ನಡೀತಾ ಇತ್ತು. ದೇವರ ದರ್ಶನವನ್ನು ಮಾಡಿಕೊಂಡು ಪ್ರವಚನದಲ್ಲಿ 2 ನಿಮಿಷ ಕೂತಿದ್ರು. ಅವಳು ಹೋಗೋ ಸಂದರ್ಭದಲ್ಲಿ ಸರಿಯಾಗಿ ಆ ಪ್ರವಚನದಲ್ಲಿ ವಿಷಯವನ್ನ ಅವರು ಈ ರೀತಿ ಹೇಳಿದ್ದಾರೆ. ಪುತ್ರನ್ನ ನೋ ನರಕಾದೆ ತ್ರಾಯದ ಇದಿ ಪುತ್ರ, ಈ ಮಾತನ್ನ ಹೇಳ್ತಾ ಇದ್ರು. ಅದಕ್ಕೆ ಸರಿಯಾಗಿ ವಿಲಾಸವತಿ ಅಲ್ಲಿ ಬಂದಿದ್ದಾಳೆ. ನಮಸ್ಕಾರವನ್ನು ಮಾಡಿದ್ರು. ಈ ಮಾತನ್ನ ಕೇಳಬೇಕು. ಪುತ್ರನ್ನ ನೋ ನರಕಾದ ತ್ರಾಯದ ಇದಿ ಪುತ್ರ, ಯಾರಿಗೆ ಮಕ್ಕಳಿಲ್ಲವೋ ಅವರು ನರಕಕ್ಕೆ ಹೋಗ್ತಾರೆ ಅಂತ ಹೇಳಿದ್ರು. ಯಾರಿಗೆ ಮಕ್ಕಳಿಲ್ಲ ಅವರು ನರಕಕ್ಕೆ ಹೋಗ್ತಾರೆ ಅಂತ ಆ ಸಂದರ್ಭದ ಒಂದು ಅಂಶವನ್ನ ವಿಲಾಸವತಿ ಕೇಳಿದ್ರು. ಅಲ್ಲಿಂದ ಅರಮನೆಗೆ ಹೋಗ್ತಾ ಇದ್ದಾರೆ. ಹೋದ್ರು. ನಾ ಅಲಂಕಾರತಿ, ಏನು ಅಲಂಕಾರವನ್ನು ಮಾಡಿಕೊಳ್ತಾ ಇಲ್ಲ, ಯಾವ ಆಭರಣಗಳನ್ನು ಹಾಕೊಳ್ತಾ ಇಲ್ಲ, ನೇರ ಅಂತಃಪುರಕ್ಕೆ ಹೋಗ್ತಾ ಇಲ್ಲ. ರಾಜ ಸಖಿಯರನ್ನು ಕೇಳಿದ, ಅಲ್ಲಿ ಅರಮನೆಯಲ್ಲಿ ಇರ್ತಕ್ಕಂಥ ಸಖಿಯರನ್ನು ಕೇಳಿದ, ಏನಪ್ಪ ಪ್ರಜೆಗಳನ್ನು ಕೇಳಿದ, ಏನು ನಮ್ಮ ರಾಣಿ ಈ ರೀತಿ ಹೋಗ್ತಾರೆ ಗೊತ್ತಿಲ್ಲ. ಆದರೆ ಒಂದು ಪ್ರಸಂಗ, ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿ ಒಂದು ಪ್ರವಚನ ನಡೀತಾ ಇತ್ತು, ದೇವರ ದರ್ಶನವನ್ನು ಮಾಡಿದ್ರು. ಆ ಪ್ರವಚನದಲ್ಲಿ 2 ನಿಮಿಷ ಕುಳಿತಿದ್ವಿ ಅಷ್ಟೇ. ಅದಾದ ಮೇಲೆ ಏನು ಅಂತ ನನಗೆ ಗೊತ್ತಿಲ್ಲ ಪ್ರಭುಗಳೇ. ಅದಾದ ಮೇಲೇ ರಾಣಿ ಈ ರೀತಿಯಲ್ಲಿ ಅಂತಃಪುರದಲ್ಲಿ ಇದ್ದಾಳೆ ಅಂತ ವಿಷಯವನ್ನು ಹೇಳಿ ಅಲ್ಲಿಂದ ವಿಲಾಸವತಿಯಲ್ಲಿ ತಾಳ ಬಿಡ ಕೇಳ್ತಾನೆ, ಮಾತನಾಡ್ತಾನೆ ಇಲ್ಲ, ಊಟನೂ ಮಾಡ್ತಾ ಇಲ್ಲ, ಒಳಗೆ ನಿಂತಿದ್ದ. ಅಯ್ಯಯ್ಯೋ, ರಾಜ ಸಮಾಧಾನ ಮಾಡಿದ. ನೋಡಮ್ಮ, ನಮಗೆ ಐಶ್ವರ್ಯವನ್ನು ಕೊಟ್ಟಿದ್ದಾರೆ ನಿಜ ಪರಮಾತ್ಮ, ಆದರೆ ಮಕ್ಕಳನ್ನು ಕೂಡ ಕೊಡೋದು ಅವನು ತಾನೆ. ಆದ್ದರಿಂದ ಅವನು ನಮಗೆ ಕೊಟ್ಟಿಲ್ಲ ಅಷ್ಟೇ. ಆದ್ದರಿಂದ ಅದಕ್ಕಾಗಿ ನೀನು ಬೇಸರ ಪಡಬೇಕಾದಿಲ್ವಲ್ಲ, ಇದೆಲ್ಲ ಅವನ ಇಚ್ಛೆ. ಆದ್ದರಿಂದ ನಾವು ಯಾಕೆ ಅದನ್ನು ಕೋಪಿಸ್ಕೊಳ್ಬೇಕು? ನೋಡಿ, ಯೋಚನೆ ಮಾಡು, ಊಟ ಮಾಡು, ಏನೂ ಆಗಲ್ಲ ಹಾಗೆ ಅಂತ ಹೇಳಿ. ಅದಾಗಿ 2 ದಿವಸ ಆದಮೇಲೆ ರಾಜ ಹೇಳ್ತಾ ಇದ್ದಾನೆ ರಾಣಿಗೆ, ನೋಡಮ್ಮ, ನಿನಗೆ ಮಕ್ಕಳಾಗಬೇಕು ಅಂತ ಹೇಳಿದ್ರೆ ನೋಡೋಣ, ಈ ರೀತಿ ಮಾಡು, ಗುರು ಸೇವೆಯನ್ನು ಮಾಡು. ಯಾರಾದರೂ ಬ್ರಾಹ್ಮಣರನ್ನ ಅವರನ್ನು ಅರಮನೆಗೆ ಕರೆದು ಅವರಿಗೆ ಆತಿಥ್ಯ ಸತ್ಕಾರವನ್ನು ಮಾಡು, ಊಟ ಹಾಕು, ಗುರುಪೂಜೆಯನ್ನು ಮಾಡು, ನಿತ್ಯ ದೇವರ ಪೂಜೆಯನ್ನು ಮಾಡು. ಈ ರೀತಿಯಲ್ಲಿ ನೀನು ಮಾಡು, ನಿನಗೆ ಮಂಗಳಕರವಾಗಬಹುದು ಅಂತ ರಾಜ ಹೇಳಿದ. ಸರಿ ಹಾಗಾದರೆ ಅಂತ ಹೇಳಿಬಿಟ್ಟು ಅವಳು ಪಾಪ ಎಲ್ಲ ಅರಮನೆಗೆ ಬರೋರ ಬ್ರಾಹ್ಮಣರಿಗೆಲ್ಲರಿಗೂ ಕೂಡ ಕಾಲು ತೊಳೆದು ಆತಿಥ್ಯವನ್ನು ಮಾಡಿ ಅವರಿಗೆ ಊಟವನ್ನು ಹಾಕೋದು, ದಿನ ದೇವರ ಪೂಜೆಯನ್ನು ಮಾಡೋದು, ಗುರು ಸೇವೆಯನ್ನು ನೆನೆಯೋದು, ಈ ರೀತಿಯಲ್ಲಿ ಮಾಡ್ತಾ ಬರ್ತಾ ಇದ್ದರು. ಹೀಗೆ ಮಾಡುವಂತಹ ಒಂದು ರಾತ್ರಿ ಮಲಗಿದ್ದಾಳೆ. ಅವಳು ಗರ್ಭಿಣಿಯಾಗಿದ್ದಾಳೆ. ಆಗ ರಾಜನಿಗೆ ಹೇಳಿದ್ರು, ನನ್ನ ಫಲಿಸಿತು, ನಾನು ಗರ್ಭಿಣಿಯಾಗಿದ್ದೇನೆ ಅಂತ ಹೇಳಿದ್ರು ರಾಜನಿಗೆ. ರಾಜನಿಗೂ ಸಂತೋಷ ಆಗಿ ಇರಲಿಲ್ಲ. ಹಾಗೆ ಒಂದು ದಿವಸ ರಾತ್ರಿ ಮಲಗಿದ್ದಾಳೆ. ಪೂರ್ಣ ಚಂದ್ರ ಅವಳ ಹೊಟ್ಟೆಯಲ್ಲಿ ಪ್ರವೇಶ ಮಾಡ್ತಾ ಇರೋದನ್ನು ಕನಸಿನಲ್ಲಿ ನೋಡ್ತಾ ಇದ್ದಾಳೆ. ಹೊರಗಡೆಯ ಚಂದ್ರ ಅವಳ ಹೊಟ್ಟೆಗೆ ಬಂದು ಪ್ರವೇಶವನ್ನು ಮಾಡಿದ್ದರಿಂದ ಕನಸಿನಲ್ಲಿ ಕಂಡು ಅವಳಿಗೆ ಅದ್ಭುತವಾದಂತಹ ಕನಸು ಆಯಿತು ಹೇಳಿದ್ರು. ಮಾರನೆಯ ದಿವಸ ಪ್ರಸವವಾಗಿ ಒಂದು ಗಂಡು ಮಗು. ಆಗ ರಾಜ ಸಂತೋಷವಾಗಿ ನಾಮಕರಣವನ್ನು ಮಾಡ್ತಾ ಇದ್ದಾನೆ. ಚಂದ್ರಾಪೀಡ ಅಂತ ಹೆಸರಿಟ್ಟ. ಯಾಕೆ ಅಂದರೆ ಚಂದ್ರನಿಂದ ಅನುಗ್ರಹದಿಂದ ಉಂಟಾಗಿದೆ ಹಾಗೆ ಅಂತ ಅವಳು ಹೇಳಿದ್ರು. ಅದಕ್ಕಾಗಿ ಅವರಿಗೆ ಚಂದ್ರಾಪೀಡ ಅಂತ ಹೆಸರನ್ನು ಇಟ್ಟು ಅದ್ಭುತವಾಗಿ ಅವರು ನೋಡಿದ್ರ ಗುರು ಸೇವೆಯನ್ನು, ದೇವರ ಪೂಜೆಯನ್ನು ಮಾಡಿ
ಮತ್ತು ಬರೋವರಿಗೆ ಆತಿಥ್ಯ ಸೇವೆಯನ್ನು ಮಾಡಿದ್ದರಿಂದ ಅದರ ಫಲದಿಂದ ಅವರು ಯಾವ ಶಾಪವನ್ನು ಮಾಡಿದ್ರು ಅದು ವಿಮೋಚನೆಯಾಗಿ ಅವರಿಗೆ ಫಲ ಉಂಟಾಯ್ತಲ್ಲ. ಹಾಗೆ ಪರಮಾತ್ಮ ನಮಗೆ ಕಟಾಕ್ಷಿಸಿದರೆ ನಮ್ಮಲ್ಲಿರುವಂತಹ ಪಾಪಕರ್ಮಗಳು ನಾಶವಾಗುವುದರಲ್ಲಿ ಸಂಶಯವೇ ಇಲ್ಲ. ಅದಕ್ಕಾಗಿ ಈ ಒಂದು ಉದಾಹರಣಾ ಕಥೆಯನ್ನು ನಾನು ಆ ಶಾಪ ವಿಮೋಚನೆ ಮಾಡಿದೆ. ಈ ಶಾಪ ವಿಮೋಚನೆ ಆಯ್ತಲ್ಲ ಹಾಗೆ ಅಂದರೆ ಮತ್ತೊಂದು ದೃಷ್ಟಾಂತ ಏನು ಅಂದರೆ, ಮಹಾಭಾರತದಲ್ಲಿ ಪರಶುರಾಮರು ಅದ್ಭುತವಾದಂತಹ ವಿದ್ವಾಂಸರು, ಜ್ಞಾನಿ. ಅವರು ಕರ್ಣನಿಗೆ ನಾನು ನಿಮ್ಮ ಗುರುಗಳಾಗಬೇಕು ನೀವು ಅಂತೇಳಿ ಕರ್ಣ ಬಂದು ಕೇಳಿಕೊಂಡರು. ಆಗ ಪರಶುರಾಮರು ಯೋಚನೆ ಮಾಡಿದರು, ಇವನು ಕ್ಷತ್ರಿಯನೋ ಯಾರೋ ಗೊತ್ತಿಲ್ಲವಲ್ಲ, ಬಂದು ಕೇಳ್ತಾ ಇದ್ದಾನೆ, ಇರಲಿ ಅಂತ ಹೇಳಿಬಿಟ್ಟು ಅವನಿಗೆ ವಿದ್ಯಾದಾನವನ್ನು ಮಾಡಿದರು. ಅವನು ಅದ್ಭುತವಾಗಿ ವಿದ್ಯೆಯನ್ನು ಕಲಿತ ಪರಶುರಾಮರಲ್ಲಿ ಕಲಿತ. ಒಂದು ದಿವಸ ಪರಶುರಾಮರು ಅವನಿಗೆ ಸಮಿತನ್ನು ಇವುಗಳನ್ನು ದರ್ಬೆಗಳನ್ನು ಆರಿಸಿಕೊಂಡು ಬರೋಣ ಬಾಪ ಅಂತೇಳಿ ಅವನ್ನ ಕರೆದಿದ್ರು. ಅದಕ್ಕಾಗಿ ಅವರ ಜೊತೆಯಲ್ಲಿ ಪರಶುರಾಮರ ಜೊತೆಯಲ್ಲಿ ದರ್ಬೆ ಸಮಿತಿಗಳನ್ನು ಆರಿಸ್ಕೊಂಡು ಬರೋದಕ್ಕೆ ಒಂದು ಅರಣ್ಯ ಪ್ರದೇಶಕ್ಕೆ ಹೋಗಿದ್ರು. ಅಲ್ಲೆಲ್ಲ ಆರಿಸ್ಕೊಂಡು ಎಲ್ಲ ಆಯಿತು. ಮಧ್ಯಾಹ್ನ ಅವರಿಗೆ ಪಾಪ ನಿದ್ದೆ ಬಂದಿದೆ ಪರಶುರಾಮರಿಗೆ. ಅದಕ್ಕಾಗಿ ನಾನು ಮಲಗಬೇಕು ಅಂತ ಕೇಳಿದ್ರು. ಕರ್ಣನ ತೊಡೆಯ ಮೇಲೆ ಮಲಗಿದರು. ಆಗ ಕರ್ಣನ ತೊಡೆಯ ಮೇಲೆ ಮಲಗಿದಾಗ ಸಂದರ್ಭದಲ್ಲಿ ಯಾವುದೋ ಒಂದು ಕ್ರಿಮಿ ಆ ತೊಡೆಯಲ್ಲಿ ಅವನಿಗೆ ಕಚ್ಚಿಬಿಟ್ಟು ರಕ್ತಸ್ರಾವವಾಗಿದೆ. ಆ ರಕ್ತಸ್ರಾವದಿಂದ ಪರಶುರಾಮರು ಎಚ್ಚರಗೊಂಡರು. ಅವರಿಗೆ ಬಹಳ ಅದ್ಭುತವಾದ ನಿದ್ದೆ. ಅವಾಗ ಕರ್ಣನಿಗೆ ಹೇಳ್ತಾ ಇದ್ದಾರೆ, ಏನಪ್ಪ ನೀನು ಕ್ಷತ್ರಿಯನಲ್ಲ ಅಂತ ಹೇಳಿದೆ, ನಿನ್ನ ರಕ್ತಸ್ರಾವದಿಂದ ನನ್ನ ನಿದ್ದೆಯನ್ನು ಕೆಡಿಸಿಬಿಟ್ಟಲ್ಲ, ನಿಜ ಹೇಳು, ನೀನು ಕ್ಷತ್ರಿಯನಲ್ಲವಾ ಹಾಗೆ ಅಂತ ಕೇಳ್ತಾ ಇದ್ದ. ಇಲ್ಲ ಪ್ರಭುಗಳೇ, ನಾನು ತಪ್ಪು ಹೇಳಿಬಿಟ್ಟೆ, ನನ್ನನ್ನು ಕ್ಷಮಿಸಬೇಕು. ಚಿ ಪಾಪಿ, ನೀನು ತಪ್ಪು ಹೇಳಿದೆ ಅಲ್ವಾ, ಆದ್ದರಿಂದ ನಾನು ಹೇಳಿಕೊಟ್ಟಿದ್ದ ವಿದ್ಯೆ ನಿನಗೆ ಆ ಸಮಯಕ್ಕೆ ಆಗದೇ ಇರಲಿ ಎಂದು ಶಾಪ ಕೊಟ್ಟೆ. ನೀನು ಯಾವ ಸಮಯದಲ್ಲಿ ಪ್ರಯೋಗ ಮಾಡ್ತೀಯ ಅದು ನಿನಗೆ ಫಲಿಸದೇ ಇರಲಿ ಎಂದು ಶಾಪ ಕೊಟ್ಟುಬಿಟ್ಟು ಪರಶುರಾಮ. ಹಾಗೆ ಆನಂತರ ಅವನು ಕೇಳಿದ, ಇಲ್ಲ ನನ್ನನ್ನು ಕ್ಷಮಿಸಬೇಕು ಹಾಗೆ ಅಂತೇಳಿ. ಆಮೇಲೆ ಅವನಿಗೆ ಆಯಿತು, ನೀನು ಮಾಡಿದ ತಪ್ಪಿಗೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಪ್ರಕೃತ ಪರಶುರಾಮರ ಶಾಪ ಅವನಿಗೆ ತಟ್ಟಿಬಿಡ್ತಾನೆ. ಹಾಗೆ ನಮ್ಮಗಳಲ್ಲಿ ಉಂಟಾಗಿರುವಂತಹ ನಮಗೆ ಗೊತ್ತಿಲ್ಲದೆ ಇರುವಂತಹ ಶಾಪವೋ ಪಾಪಗಳು ನಮ್ಮಲ್ಲಿ ಸೇರಿಕೊಂಡಿದೆಯಪ್ಪ ಕೃಷ್ಣ. ಅದಕ್ಕಾಗಿ ನಾನು ಕೇಳ್ತಾ ಇದ್ದೀನಿ, ಅಂಗಣ್ಣೆರಣ್ಣ ಅಂದ್ಕೊಂಡು ಎಂಗಳ ಮೇಲೆ ಹೋಗುವುದಿಗೆ ನೀನು ಆ ಎರಡು ಕಣ್ಣುಗಳಿಂದ ನಮ್ಮ ಮೇಲೆ ಕಟಾಕ್ಷವನ್ನು ಮಾಡಿದ್ದೀಯಾದರೆ ಎಂಗಳ ಮೇಲೆ ಶಾಪ ಬೀಳಂದೇ ಇರುವುದೆಲ್ಲವ. ನಮಗೂ ಆ ಕರ್ಮ ಪಾಪಗಳು ಇದ್ದಿದ್ರೆ, ಶಾಪಗಳು ಇದ್ದರೆ ಅವೆಲ್ಲವೂ ಕೂಡ ವಿಮೋಚನೆಯಾಗುತ್ತೆ, ನಾಶವಾಗುತ್ತಪ್ಪ. ಆದ್ದರಿಂದ ನಿನ್ನ ದಿವ್ಯ ಕಟಾಕ್ಷ ನಮ್ಮಗಳ ಮೇಲೆ ಇರಲಿ, ಅಂತಹ ಕಟಾಕ್ಷವನ್ನು ನೀನು ಕೊಟ್ಟು ನಮ್ಮನ್ನು ರಕ್ಷಿಸಬೇಕು ಅಂತ ಹೇಳಿ ಅತಿ ವಿನಯದಿಂದ ಕೃಷ್ಣ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದ್ದಾರೆ. ಕೃಷ್ಣ ಪರಮಾತ್ಮ ಇಗೋ ನಾನು ಬಂದೆ ಅಂತ ಹೇಳಿದರಂತೆ. ಆ ಸಂತೋಷದಿಂದ ಅವರು ಅವರಿಗೆ ಸುಖವಾದವನ್ನು ಹೇಳಿ ತನ್ನಲ್ಲಿ ಬರ್ತಾನೆ, ಮುಂದೆ ನಾವು ವಿನಂತಿಸ್ತೀವಪ್ಪ ಹಾಗೆ ಅಂತ ಹೇಳಿಬಿಟ್ಟು ಅವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಅಂಗನ್ಮಾರ್ ಜ್ಞಾನದರೆಯ ಅಭಿಮಾನ ಭಂಗಮಾಯಿ ಬಂದು ನಿನ್ வள்ளிக்கட்டிலே செங்கவிரப்பார் போல் வந்து திங்கடி வாழ்ச்செய்து அமரை போதே செங்கன் சிறச்சிறதைய மேல் விளையாவோ திங்களம் ஆதித்யனையும் நடந்தா போல் அங்கன் நிரண்ட கொண்டு எங்கள் நேர் நோக்குரிய எங்கள் நேர் சாமத்திரந்தே திருவாடி ஊரத்தை சொல்லிவிட்டாழ்வாடி பெரியாழ்வார் வெங்கடவாடி கரைபோதோர் மாமனை பின்னாழ்வாடி ஒன்னோத்தராம்பத்தாழ்வாடி விலங்கேகனை முன்னடைத்தாழ்வாடி மறைவல்லை நாடும் நாடும் வாடி ஒருவனர் போதுவாடி ஆண்டாள் ಇವತ್ತಿನ 22ನೇ ಪ್ರಾಚೀನದ ತಿರುಪಾವೈ ಪ್ರವಚನವನ್ನು ವಿದ್ವಾಂಸರಾದಂಥ ರಾಮಾನುಜಾಚಾರ್ಯ ಅವರು ಈ ಸುಂದರ ಸಂಜೆಯಲ್ಲಿ ಭಾಳ ಅದ್ಭುತವಾಗಿ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾವು ಭಾಳಷ್ಟು ಸಂತೋಷವನ್ನು ವ್ಯಕ್ತಪಡಿಸಿದ್ದೀವಿ. ಇವತ್ತಿನ ಕಾರ್ಯಕ್ರಮದ ಪ್ರಸಾದವನ್ನು ಶ್ರೀಮತಿ ಸಿ ಆರ್ ಪದ್ಮಾ ಮತ್ತು ಸಿ ಆರ್ ಶ್ರೀಲತಾ ಅವರು
ಭಾಳ ಶ್ರದ್ಧೆಯಿಂದ ಗೊಜ್ಜವಲಕ್ಕಿ ಶ್ರೀಕೃಷ್ಣನಿಗೆ ಪ್ರಿಯವಾದಂಥ ಗೊಜ್ಜವಲಕ್ಕಿನ ಮಾಡ್ಕೊಂಡ್ಬಂದಿದ್ದಾರೆ. ಅವರೇ ಶ್ರದ್ಧೆಯಿಂದ ಮನೆಯಲ್ಲಿ ಉಪವಾಸ ಇದ್ದು ಮಾಡಿದಂಥ ಪ್ರಸಾದ ಶ್ರೀಕೃಷ್ಣ ಸ್ವೀಕಾರ ಮಾಡಲಿ ಅಂತ ಹೇಳಿ ನಾವು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಅವರಿಗೆ ದೇವರು ಆರೋಗ್ಯ ಭಾಗ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತಲೂ ಸಹ ಈ ಮೂಲಕ ಕೋರ್ಕೊಳ್ತೀವಿ. ಹಾಗೂ ಇವಾಗ ಮಂಗಳಾರತಿ ಕಾರ್ಯಕ್ರಮ ರಾಮಾನುಜ ಶರ್ಮ ಅವರು